सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಶ್ರೀರಾಮಚರಿತಮಾನಸ ಸುಂದರಕಾಂಡ. ಮೊದಲಿಗೆ ಪ್ರಾರ್ಥನೆ. ನಮಃ ಶ್ರೀ ತುಳಸಿದಾಸ ಸತ್ವರಿಷ್ಠಾಯ ಧೀಮತೆ ಪೂರಿತಂ ಹೃದಯಂ ಯೇನ ರಾಮ ಪ್ರೇಮಾಮೃತೇನ ಮೇ ನೀಲಾಂಬುಜಶ್ಯಾಮಲಕೋಮಲಾಂಗಂ ಸೀತಾ ಸಮಾರೋಪಿತವಾಮಭಾಗಂ ಪಾಣೌ ಮಹಾಸಾಯಕಚಾರುಚಾಪಂ ನಮಾಮಿ ರಾಮಂ ರಘುವಂಶನಾಥಂ ಅತುಲಿತಬಲಧಾಮಂ ಹೇಮಶೈಲಾಭದೇಹಂ ಧನುಜವನಕೃಶಾನುಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿಪ್ರಿಯಭಕ್ತಂ ವಾತಜಾತಂ ನಮಾಮಿ ವಾತಜಾತಂ ನಮಾಮಿ. ಅಶೋಕವನದಲ್ಲಿ ಸೀತಾಮಾತೆ ಒಬ್ಬಂಟಿಯಾಗಿರ್ತಾಳೆ. ಅವಳಿಗೆ ಒಂದು ಧ್ವನಿ ಕೇಳುತ್ತೆ. ಪ್ರಭು ಶ್ರೀರಾಮನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಯಾರು ಈ ಶ್ರೀರಾಮನ ಚರಿತ್ರೆಯನ್ನು ಇಷ್ಟೊಂದು ಸುಂದರವಾಗಿ ವರ್ಣನೆ ಮಾಡ್ತಾ ಇರೋಂತಹವ್ರು ಯಾರು? ಆ ಮಹಾತ್ಮ ಯಾರೇ ಆಗಿದ್ದರೂ ಯಾಕೆ ನನ್ನ ಕಣ್ಣೆದುರುಗಡೆ ಬರಬಾರ್ದು? ದಯಮಾಡಿ ಕೂಡಲೇ ನನ್ನ ಕಣ್ಣಿಗೆ ನೀವು ಕಾಣಿಸ್ಕೊಳ್ಳಿರಿ. ಈ ರೀತಿ ಶ್ರೀರಾಮಚಂದ್ರನನ್ನ ಗುಣಗಾನ ಮಾಡ್ತಾ ಇರಬೇಕಾದ್ರೆ ಹಿ ಮಸ್ಟ್ ಬಿ ಎ ಸೇಂಟ್ಲಿ ಪರ್ಸನ್. ಬೇರೆ ಇನ್ಯಾರಿಗೂ ಅಂತಹ ಶಕ್ತಿ ಇಲ್ಲ. ಆದ್ದರಿಂದ ದಯಮಾಡಿ ಯಾರು ರಾಮನ ಚರಿತ್ರೆಯನ್ನು ಇಲ್ಲಿ ಹಾಡ್ತಾ ಇದ್ದೀರಾ ಅವರು ನನ್ನ ಕಣ್ಣೆದುರಿಗೆ ಬಂದು ನಿಲ್ಲಿ. ಹೀಗೆ ಸೀತೆ ಕೇಳ್ಕೊತಾಳೆ. ಇನ್ಫ್ಯಾಕ್ಟ್ ಮರದ ಮೇಲೆ ಹನುಮಂತ ಸೂಕ್ಷ್ಮ ರೂಪದಲ್ಲಿ ಸಣ್ಣ ದೇಹವನ್ನು ಮಾಡಿಕೊಂಡು ಸೀತೆ ನನ್ನನ್ನು ಎಷ್ಟು ಬೇಗ ಕರೀತಾಳೆ ಅಂತ ಹೇಳಿ ತುದಿಗಾಲಿನಲ್ಲಿ ಕಾಯ್ತಾ ಇರ್ತಾನೆ ಈ ಒಂದು ಅವಕಾಶಕ್ಕಾಗಿ. ಈಗ ಸೀತೆನೇ ಕರೀತಾ ಇದ್ದಾಳೆ. ಯಾರು ಹಾಡು ಹೇಳ್ತಾ ಇರೋಂತಹದ್ದು? ಶ್ರೀರಾಮನ ವರ್ಣನೆ ಮಾಡ್ತಾ ಇರೋಂತಹದ್ದು ಯಾರು? ದಯಮಾಡಿ ನನ್ನ ಕಣ್ಣಿಗೆ ನೀವು ಕಾಣಿಸ್ಕೋಬೇಕು ಅಂತ ಅವಳು ಕೇಳ್ಕೊತಾ ಇದ್ದಾಳೆ ಅಂತಂದಮೇಲೆ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್. ಆದ್ದರಿಂದ ಇನ್ನೂ ತಡ ಮಾಡಬಾರ್ದು, ಈ ಒಂದು ಅವಕಾಶವನ್ನು ನಾನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಹನುಮಂತ ಆ ಮರದಿಂದ ಕೆಳಗೆ ಬಂದು ಸೀತೆಯ ಎದುರುಗಡೆ ಬಂದು ನಿಂತ್ಕೋತಾನೆ. ಸೀತೆ ಹನುಮಂತನನ್ನು ನೋಡ್ತಾಳೆ. ನೋಡಿದ ಕೂಡಲೇ ಸೀತೆಯ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಆವರಿಸತ್ತೆ ಮತ್ತು ಬಹಳ ವಿಸ್ಮಯವಾಗತ್ತೆ. ಹನುಮಂತನನ್ನು ನೋಡಿ ಕೂಡಲೇ ಅವಳು ಏನು ಮಾಡ್ತಾಳೆ, ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೋತಾಳೆ. ಹನುಮಂತನನ್ನು ನೇರವಾಗಿ ಅವಳು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಹನುಮಂತನನ್ನು ನೋಡೋಕ್ಕಾಗ್ತಾ ಇಲ್ಲ ಅನ್ನುವಂತೆ ಅವಳು ಮುಖವನ್ನು ತಿರುಗಿಸ್ಕೋತಾಳೆ.
ರಾಮದೂತಮೇ ಮಾತು ಜಾನಕಿ ಸತ್ಯ ಸಪಥ ಕರುಣಾ ನಿಧಾನಕಿ ಯಹ ಮುದ್ರಿಕಾ ಮಾತು ಮೇ ಆನಿ ದೀನ್ಹಿ ರಾಮ ತುಮ್ಹ ಕಹೆ ಸಹಿದಾನಿ. ಹಾಡ್ತಾ ಇರುವಂತಹವ್ರು ಯಾರು, ನನಗೆ ಕಾಣಿಸ್ಕೋಬೇಕು ಅಂತ ಹೇಳಿ ಸೀತೆ ಪರಿಪರಿಯಾಗಿ ಕೇಳ್ಕೊತಾಳೆ, ನಾನು ನೋಡಬೇಕು ಅಂತಹವ್ರನ್ನ ಅಂತ. ಒಂದು ರೀತಿಯಲ್ಲಿ ರಿಕ್ವೆಸ್ಟ್, ಅವಳು ಬೇಡ್ಕೋತಾಳೆ. ಇಷ್ಟು ಚೆನ್ನಾಗಿ ಶ್ರೀರಾಮನ ಗುಣಗಾನವನ್ನು ವರ್ಣನೆ ಮಾಡ್ತಾ ಇರೋಂತಹವರು ಪುಣ್ಯಾತ್ಮ ಯಾರಪ್ಪ, ಬಂದು ನನ್ನ ಎದುರುಗಡೆ ನಿಂತ್ಕೋಬಾರ್ದ. ಹೀಗೆ ಅವಳು ಕೇಳ್ಕೊತಾ ಇದ್ದಾಗ ಸೀತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಯಾರೋ ಒಬ್ಬ ಮಹಾತ್ಮ ಅಂತಂದಾಗ ಯಾರೋ ಒಬ್ಬ ಮನುಷ್ಯ ಅವನು ಬಂದು ಇಲ್ಲಿ ನನ್ನ ಮುಂದೆ ನಿಂತ್ಕೋತಾನೆ, ಅವನು ತನ್ನ ಮುಖವನ್ನು ತೋರಿಸ್ತಾನೆ, ಆ ಪುಣ್ಯಾತ್ಮ ಯಾರಾಗಿರ್ತಾನೆ ನೋಡೋಣ, ಅದು ಸೀತೆಯ ಎಕ್ಸ್ಪೆಕ್ಟೇಷನ್. ಆದರೆ ಸೀತೆ ಎದುರಿಗೆ ಬಂದಿದ್ದು ಈ ರೀತಿ ಯಾವ ಮನುಷ್ಯ ಕೂಡ ಅಲ್ಲ. ಇಟ್ ಈಸ್ ಎ ಸ್ಮಾಲ್ ಮಂಕಿ, ಸಣ್ಣ ಕಪಿ. ಸೊ ಇವಳು ಯಾವಾಗ ಆ ಸಣ್ಣ ಕಪಿಯನ್ನು ನೋಡ್ತಾಳೆ, ಯಾರೋ ಪುಣ್ಯಾತ್ಮ ಒಬ್ಬ ಸಾಧು ಸಂತ ಇರ್ತಾನೆ ಅಂತ ಇವಳು ತಿಳ್ಕೊಂಡಿರ್ತಾಳೆ. ಆದರೆ ಎದುರುಗಡೆ ಬಂದು ನಿಂತಿದ್ದು ಒಂದು ಸಣ್ಣ ಕಪಿ. ಸೊ ಆ ಕಪಿಯನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ, ಒಂದು ರೀತಿ ಅವಳಿಗೆ ಗಾಬರಿ ಕೂಡ ಆಗುತ್ತೆ, ಹೆದರಿಕೆ ಆಗುತ್ತೆ, ಅವಳ ಮನಸ್ಸಿನಲ್ಲಿ ಭಯ ಉಂಟಾಗತ್ತೆ. ಆಗ ಅವಳಿಗೆ ಇದನ್ನು ನಂಬಕ್ಕಾಗೋದಿಲ್ಲ. ಸೊ ಅವಳು ಹನುಮಂತನನ್ನು ನೇರವಾಗಿ ನೋಡೋಕ್ಕಾಗದೆ ಮುಖವನ್ನು ಮತ್ತೊಂದು ದಿಕ್ಕಿಗೆ ಅವಳು ತಿರುಗಿಸ್ಕೋತಾಳೆ. ಈ ಸಮಯದಲ್ಲಿ ಅವಳಿಗೆ ಆಶ್ಚರ್ಯ ಕೂಡ ಆಯಿತು, ಭಯ ಕೂಡ ಉಂಟಾಯಿತು. ಯಾಕೆ ಈ ರೀತಿ ಆಯಿತು? ಇಟ್ ಈಸ್ ಬಿಕಾಸ್ ಮೇ ಬಿ ಇಟ್ ಈಸ್ ಎ ಟ್ರಿಕ್ ಆಫ್ ಮಾಯಾವಿ ರಾವಣ. ರಾವಣ, he is capable of doing all such type of mischievous things. ಸೊ ಇದು ರಾವಣನ ಒಂದು ಮಾಯಾ ಆಟ ಕೂಡ ಆಗಿರಬಹುದು. ಅವನೇ ಈ ರೀತಿ ಬಂದಿದ್ದಾನೆ, ಹೇಗಾದರೂ ಮಾಡಿ ಸೀತೆಯ ಮನಸ್ಸು ಒಲಿಸ್ಕೋಬೇಕು ಅಂತ ಹೇಳಿ ರಾಮನ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿಬಿಟ್ಟು ಅವಳನ್ನ ನನ್ನ ಕಡೆ ಅವಳ ಗಮನ ಬರೋ ಹಾಗೆ ಮಾಡೋಣ ಅಂತ ಹೇಳಿ ಅವನು ಕೂಡ ಈ ರೀತಿ ಒಂದು ಟ್ರಿಕ್ ಮಾಡಿರಬಹುದು. ಸೊ ಈ ರೀತಿ ಅನೇಕ ಮಿಶ್ರ ಭಾವನೆಗಳು, ಯೋಚನೆಗಳು ಅವಳ ಸೀತೆಯ ಮನಸ್ಸಿನಲ್ಲಿ ಬಂದು ಅವಳಿಗೆ ಗಾಬರಿ ಆಗುತ್ತೆ. ಜೊತೆಗೆ ಅವಳ ಎಕ್ಸ್ಪೆಕ್ಟೇಷನ್ ಯಾರೋ ಒಬ್ಬ ಪುಣ್ಯಾತ್ಮ, ಸಂತ, ಒಬ್ಬ ಸಾಧು, ಅವಳು ಯಾರೋ ಒಬ್ಬ ಮಹಾತ್ಮ ಇಷ್ಟು ಚೆನ್ನಾಗಿ ರಾಮನ ಬಗ್ಗೆ ಹೇಳ್ತಾ ಇರೋದ್ರಿಂದ ಮೇ ಬಿ ನಮ್ಮ ಅಯೋಧ್ಯೆಯವನೇ ಇರಬಹುದು ಅನ್ನೋಂತಹದ್ದು ಕೂಡ ಅವಳ ಮನಸ್ಸಿನಲ್ಲಿ ಇರುತ್ತೆ. ಸೊ ಅನೇಕ ಕಾತುರತೆಗಳನ್ನು ಅವಳು ಇಟ್ಕೊಂಡು ಕಾಯ್ತಿರ್ತಾಳೆ, ನನ್ನ ಎದುರುಗಡೆ ಬಂದು ನಿಲ್ಲೋ ಅಂತಹವನು ಯಾರು. ಬಟ್ ಕಂಪ್ಲೀಟಾಗಿ ತದ್ವಿರುದ್ಧ, ಅವಳ ಎಕ್ಸ್ಪೆಕ್ಟೇಷನ್ಗೆ ತದ್ವಿರುದ್ಧವಾಗಿ ಮನುಷ್ಯನೇ ಅಲ್ಲ, ಮನುಷ್ಯ ರೂಪವೇ ಅಲ್ಲ, ಒಂದು ಸಣ್ಣ ಕಪಿ ಬಂದು ಅಲ್ಲಿ ಮುಂದ್ಗಡೆ ನಿಂತಿರುತ್ತೆ. ಆವಾಗ ಅವಳಿಗೆ ಅದನ್ನು ನೋಡಿ ಹೆದರಿಕೆ ಆಗುತ್ತೆ, ನಂಬಕ್ಕಾಗೋದಿಲ್ಲ. ಸೊ ತಕ್ಷಣ ಅವಳ ಮನಸ್ಸಿನಲ್ಲಿ ಬಂದಿದ್ದು ಮೇ ಬಿ ಇದು ರಾವಣನ ಮತ್ತೊಂದು ಮಾಯಾ ಆಟ ಇರಬಹುದು, ಅವನು ಈ ರೀತಿ ಮಾಡ್ತಾನೆ. ಸೊ ಹೀಗೆ ಅವಳಿಗೆ ಆಶ್ಚರ್ಯ, ಭಯ, ವಿಸ್ಮಯ ಇವೆಲ್ಲ ಉಂಟಾಗತ್ತೆ. ಈಗ ಹತ್ತಿರ ಬಂದಂತಹ ಹನುಮಂತ ಅವಳ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾನೆ, ನೋಡ್ತಾನೆ. ಯಾರು ಹಾಡು ಹೇಳ್ತಾ ಇರೋದು ನಾನು ನೋಡಬೇಕು ಅಂತ ಅವಳು ಕೇಳಿಕೊಂಡಾಗ ಹನುಮಂತನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ನಾನು ಹೋಗಿ ಅವಳು ಎದುರುಗಡೆ ನಿಂತ್ಕೊಂಡಾಗ ಅವಳು ನನ್ನನ್ನು ನೋಡಿ ನನ್ನನ್ನು ಸ್ವಾಗತ ಮಾಡ್ತಾಳೆ, ನನ್ನ ಬಗ್ಗೆ ವಿಚಾರಿಸ್ಕೋತಾಳೆ. ಮೇ ಬಿ ಹನುಮಂತ ಕೂಡ ಈ ರೀತಿ ಮತ್ತೊಂದು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಅವನದು ಇರುತ್ತೆ. ಆದರೆ ಅವನ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸೀತೆ ಬಿಹೇವ್ ಮಾಡಲಿಲ್ಲ. ಸೊ ಇಮ್ಮಿಡಿಯೇಟ್ಲಿ ಹನುಮಂತ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾನೆ, ಯಾಕೆ ಸೀತೆ ಈ ರೀತಿ ಬಿಹೇವ್ ಮಾಡಿದ್ಲು ಅದನ್ನು ಹನುಮಂತ ಅರ್ಥ ಮಾಡ್ಕೋತಾನೆ. ಹನುಮಂತ ಬೇಸಿಕಲಿ ಹೀ ಈಸ್ ಎ ಬುದ್ಧಿ ಆ್ಯಂಡ್ ಬಲ ಎರಡರಲ್ಲೂ ಕೂಡ ಹೀ ಈಸ್ ಎವರಿಷ್ಟ. ಸೊ ಈ ಒಂದು ಪರಿಸ್ಥಿತಿಯನ್ನು ಅವನು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಸೀತೆ ಈ ರೀತಿ ಗಾಬರಿ ಆಗೋದಕ್ಕೆ ಕಾರಣ ಇದೆ. ಯಾಕೆಂತಂದರೆ ಕಪಿನೇ ಆಗಿದ್ರೂ ಕೂಡ ಅವನು ಸೂಕ್ಷ್ಮ ರೂಪದಲ್ಲಿ, ಸಣ್ಣ ಕಪಿಯಲ್ಲಿ ವೇಷದಲ್ಲಿ ಬಂದಿದ್ದಾನೆ. ಸೊ ಅಷ್ಟು ಸಣ್ಣ ರೂಪದಲ್ಲಿ ಅವನು ಬಂದು
ಅವನು ಸೀತೆಯ ಮುಂದೆ ಈ ಒಂದು ಮುದ್ರಿಕೆ, ರಾಮಾಂಕಿತವಾದ ಮುದ್ರಿಕೆಯನ್ನು ಮೇಲ್ಗಡೆಯಿಂದ ಇಲ್ಲಿ ಜಾರಿ ಬೀಳಿಸಿದ್ದಾನೆ ಅಂತಂದರೆ ನಂಬಕ್ಕಾಗದೇ ಇರುವಂತಹದ್ದು. ಯಾಕೆ ಅಂತಂದರೆ ಬಹುಶಃ ಆ ಉಂಗ್ರಕ್ಕಿಂತ ಇವನು ಚಿಕ್ಕದಾಗಿ ಕಾಣಿಸ್ತಾ ಇರ್ತಾನೆ. ಸೂಕ್ಷ್ಮ ರೂಪದಲ್ಲಿ ಬಂದಿದ್ದಾನೆ ಅಂತ ವರ್ಣನೆ ಇರೋದ್ರಿಂದ ಬಹುಶಃ ಅವಳ ಕೈಗೆ ಆ ರಾಮಾಂಕಿತ ಮುದ್ರಿಕೆ ಸಿಗುವಂತಹ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಅದು ಒಬ್ಬ ಮನುಷ್ಯ ತನ್ನ ಬೆರಳಿಗೆ ಧರಿಸುವಂತಹ ಗಾತ್ರದಲ್ಲಿ ಅದಿರುತ್ತೆ. ಬಟ್ ಆ ಉಂಗುರದ ಗಾತ್ರಕ್ಕಿಂತ ಹನುಮಂತ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಮೇ ಬಿ ಇಂತಹ ಅನೇಕ ಸೋಜಿಗೆಗಳು ಅವಳ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡಿದೆ. ಆದ್ದರಿಂದ ಅವಳು ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡಿದ್ದಾಳೆ. ಇದರಲ್ಲಿ ಆಶ್ಚರ್ಯ ಪಡುವಂತಹದ್ದಿಲ್ಲ. ಅದರಿಂದ ಈಗ ಪರಿಸ್ಥಿತಿಯನ್ನು ಅರಿತು ನಾನು ಇದನ್ನು ತಿಳಿಗೊಳಿಸ್ಬೇಕು, ಪರಿಸ್ಥಿತಿಯನ್ನು ನಾನು ಸರಿ ಮಾಡಬೇಕು. ಅವಳಿಗೀಗ ವಿಸ್ಮಯ, ಗಾಬರಿ, ಹೆದರಿಕೆ, ಭಯ ಇತ್ಯಾದಿ ಅನೇಕಗಳು ಅವಳ ಮನಸ್ಸಿನಲ್ಲಿ ಉಂಟಾಗಿದೆ. ಅದಕ್ಕೆಲ್ಲ ಅರ್ಥ ಇದೆ ಅವಳು ಈ ರೀತಿ ಹೆದರೋದಕ್ಕೆ. ಆದ್ದರಿಂದ ಈಗ ಪರಿಸ್ಥಿತಿಯನ್ನು ನಾನು ನಿಭಾಯಿಸಬೇಕು, ಸರಿಯಾಗಿ ನಾನು ನಿಭಾಯಿಸಬೇಕು. ಸೊ ಈ ಪರಿಸ್ಥಿತಿನ ಹನುಮಂತ ಅರ್ಥ ಮಾಡ್ಕೋತಾನೆ. ಅರ್ಥ ಮಾಡಿಕೊಂಡು ಇನ್ನೂ ತಡ ಮಾಡಬಾರ್ದು. ಯಾಕೆಂತಂದರೆ ತಡ ಮಾಡಿದಷ್ಟು ಅವಳ ಮನಸ್ಸಿನಲ್ಲಿ ಬೇರೆ ಬೇರೆ ಅನೇಕ ಯೋಚನೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅಂತಹದ್ದಕ್ಕೆ ಅವಕಾಶ ಕೊಡಬಾರ್ದು. ಹೆಚ್ಚು ಹೆಚ್ಚು ಯೋಚನೆಗಳು ಬಂದಂತೆ ಅವಳ ಮನಸ್ಸು ಹಾಳಾಗತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಸೊ ಈಗ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್, ಇದು ಸರಿಯಾದ ಸಮಯ. ಇದನ್ನು ಉಪಯೋಗಿಸ್ಕೊಂಡು ಲೆಟ್ ಮಿ ಇಂಟ್ರಡ್ಯೂಸ್ ಮೈ ಸೆಲ್ಫ್ ಟು ಸೀತಾಮಾತೆ. ಸೊ ನಾನೇ ಈಗ ನನ್ನ ಪರಿಚಯವನ್ನು ಅವಳಿಗೆ ಮಾಡ್ಕೋತೀನಿ. ಅವಳು ಮಾತನಾಡೋದಕ್ಕಿಂತ ಮುಂಚೆ ನಾನೇ ಈಗ ಅವಳನ್ನ ಮಾತಾಡಿಸ್ಬಿಟ್ಟು ಪರಿಸ್ಥಿತಿನ ಅವಳಿಗೆ ವಿವರಿಸ್ತೀನಿ. ನಿಜ ಏನು ಅನ್ನುವಂತಹದ್ದನ್ನು ನಾನು ಅವಳಿಗೆ ತಿಳಿಸ್ತೀನಿ. ಸೊ ಈ ರೀತಿ ಅವನು ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸೋ ಹಂತಕ್ಕೆ ಬಂದಿದ್ದಾನೆ. ಬಂದು ಈಗ ಅವಳನ್ನ ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಹನುಮಂತ ಅವಳು ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಹೇ ಮಾತು, ಹೇ ತಾಯಿ. ಮಾತು ಅಂತಂದರೆ ತಾಯಿ. ಹೇ ತಾಯಿ, ಅಮ್ಮ. ಹೇ ಅಮ್ಮ, ನಾನು ಪ್ರಭು ಶ್ರೀರಾಮನ ದೂತ. ಕರುಣಾನಿಧಿಯಾದ ಪ್ರಭುವಿನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ದಟ್ ಮೀನ್ಸ್ ನಾನು ಸುಳ್ಳು ಹೇಳ್ತಾ ಇಲ್ಲ. ಈ ವಿಚಾರದಲ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಪ್ರಭು ಶ್ರೀರಾಮನ ದೂತ. ಈ ವಿಚಾರದಲ್ಲಿ ನಾನು ಕರುಣಾನಿಧಿಯಾಗಿರುವಂತಹ ಪ್ರಭು ಶ್ರೀರಾಮನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ. ಇಲ್ಲಿ ರಾಮನ ದೂತ ಅಂತ ಹೇಳಿಕೊಂಡು ರಾಮನ ಮೇಲೆ ಆಣೆ ಇಡ್ತಾ ಇದ್ದೀನಿ ಅಂತಂದಮೇಲೆ ಅದು ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾನೆ ಹನುಮಂತ. ಸೊ ಇದು ಪ್ರಭುವಿನ ಕಾರ್ಯ ಅಂತ ತಿಳ್ಕೊಂಡು ನಾನು ಈ ಕಾರ್ಯಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರುವಂತಹದ್ದು. ಮತ್ತು ಈ ಮುದ್ರಿಕಾ ಉಂಗುರವನ್ನು ತಂದಿದ್ದು ನಾನೇ. ಸೊ ಈ ಎಲ್ಲ ಸಂದರ್ಭದಲ್ಲಿ ಹನುಮಂತ ಅವಳ ಜೊತೆ ಮಾತನಾಡ್ಬೇಕಾದ್ರೆ ಅಮ್ಮ, ತಾಯಿ ಈ ರೀತಿ ಪದಗಳನ್ನು ಉಪಯೋಗಿಸಿ ಅವಳ ಜೊತೆ ಮಾತನಾಡ್ತಾ ಇದ್ದಾನೆ. ಅವಳನ್ನು ಅಮ್ಮ ಅಂತ ಕರೆದಿದ್ದಾನೆ. ಕರುಣೆಯಿಂದ ಕೂಡಿರುವಂತಹ ಪ್ರಭು ಶ್ರೀರಾಮ ಅವನ ಕಾರ್ಯಕ್ಕಾಗಿ ಅವನು ಇಲ್ಲಿಗೆ ನಾನೇ ಬರಬೇಕು ಅಂತ ಹೇಳಿ ನನ್ನನ್ನು ಗುರುತಿಸಿದ್ದಾನೆ ಪ್ರಭು. ಸೊ ನಾನು ರಾಮನ ದೂತ ಅಂತ ಯಾಕೆ ಹೇಳ್ಕೊಂಡೆ ಅಂತಂದರೆ ನನ್ನನ್ನು ಅವನೇ ಗುರುತಿಸಿ ಸೆಲೆಕ್ಟ್ ಮಾಡಿರೋವಂತಹದ್ದು. ಈ ಕಾರ್ಯವನ್ನು ನೀನು ಮಾಡು ಅಂತ ಹೇಳಿ ಪ್ರಭು ನನ್ನನ್ನು ಗುರುತಿಸಿ ಈ ಕಾರ್ಯಕ್ಕಾಗಿ ನನ್ನನ್ನು ಕಳಿಸಿದ್ದಾನೆ. ಅದರಿಂದ ಈ ವಿಚಾರದಲ್ಲಿ ನೀ ಹೆದರಬೇಡ, ನಾನು ಪ್ರಭು ಶ್ರೀರಾಮನ ದೂತ. ಸೊ ಮೊದಲು ನಿನ್ನ ಭಯವನ್ನು ದೂರ ಮಾಡ್ಕೋ, ಹೆದರ್ಕೋಬೇಡ. ಮತ್ತು ಈ ಮುದ್ರಿಕೆಯನ್ನು ತಂದಿದ್ದು ನಾನೇ. ಈ ಮುದ್ರಿಕೆಯನ್ನು ನಾನು ಮರದ ಮೇಲೆ ನಾನು ಕೂತಿದ್ದಲ್ಲ, ಅಲ್ಲಿ ನನ್ನ ಬಳಿ ನಾನೇ ಇಟ್ಕೊಂಡಿದ್ದೆ. ನಂತರ ಒಂದು ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೆ. ನೀನು ಅಗ್ನಿಗಾಗಿ ಎರಡೂ ಕೈಗಳನ್ನು ಬೊಗಸೆಯನ್ನು ಮಾಡಿ ಕೈ ನೀಡಿದ್ದಾಗ ಇದು ಸರಿಯಾದ ಸಮಯ ಅಂತ ತಿಳಿದು ನಾನು ಈ ಉಂಗುರವನ್ನು ಮೇಲ್ಗಡೆಯಿಂದ ಜಾರಿ ಬೀಳಿಸಿದೆ. ಯಾಕೆಂದರೆ ನಿನ್ನ ಅಟೆನ್ಷನ್, ನಿನ್ನ ಗಮನವನ್ನು ನಾನು ಸೆಳ್ಕೋಬೇಕಾಗಿತ್ತು. ಆದ್ದರಿಂದ ಇಂತಹ ಕಾರ್ಯವನ್ನು ಮಾಡಿದೆ. ಮೇಲ್ಗಡೆ ಮರದ ಮೇಲೆ ಕೂತಿದ್ದೆ ನಾನು, ಅಲ್ಲಿಂದ ಈ ಮುದ್ರಿಕೆಯನ್ನು ಜಾರಿ ಬೀಳಿಸಿದ್ದು ನಾನೇ, ನಿನಗೆ ಕಾಣೋ ಹಾಗೆ ಬೀಳಿಸಿದ್ದು ನಾನೇ. ಈ ರೀತಿ ನಿನ್ನ ಕೈಗಳನ್ನು ತಗಲಿ ಅದು ಕೆಳಕ್ಕೆ ಬೀಳಬೇಕು. ಸೊ ನಿನ್ನ ಗಮನ ಆ ಕಡೆಯಿಂದ ನನ್ನ ಕಡೆಗೆ ಬರಬೇಕು. ಸೊ ನಿನ್ನ ಗಮನವನ್ನು ಸೆಳೆಯೋದಕ್ಕೆ ನಾನು ಇಂತಹ ಕೆಲಸವನ್ನು ಮಾಡಿದೆ.
ಮತ್ತು ಈ ಮುದ್ರಿಕೆ ನಿನಗೆ ಕಾಣುವಂತೆ ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಈ ಉಂಗುರವನ್ನು ನಾನು ತಂದಿದ್ದು ಯಾಕೆ ಅಂತಂದರೆ, ನಾನು ನಿನ್ನ ನಂಬಿಕೆಯನ್ನು ಗಳಿಸ್ಬೇಕು. ನೀನು ನನ್ನ ನಂಬಬೇಕು. ಯಾಕೆಂದರೆ ನಾನು ಇಲ್ಲಿವರೆಗೆ ನೀನು ನನ್ನ ನೋಡಿಲ್ಲ. ಈಗ ಈ ಕ್ಷಣದಲ್ಲಿ ನೀನು ನನ್ನ ನೋಡ್ತಾ ಇರೋವಂತಹದ್ದು. ಸೊ ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕು. ನಂಬಿಕೆ ಬರುವಂತಹ ಕಾರ್ಯವನ್ನು ನಾನು ಹೇಗೆ ಮಾಡಬೇಕು? ಸೊ ಆದ್ದರಿಂದ ನಾನು ಏನು ಮಾಡಿದೆ, ಶ್ರೀರಾಮನ ದೂತ ನಾನು ಅನ್ನುವಂತಹದ್ದು ನಿನಗೆ ಸಂಪೂರ್ಣವಾಗಿ ಮನವರಿಕೆ ಆಗಬೇಕು ಅಂತ ಹೇಳಿ, ನಾನೇ ಪ್ರಭು ಶ್ರೀರಾಮಚಂದ್ರನಿಂದ ಈ ಉಂಗುರವನ್ನು ಪಡೆದು ಅಲ್ಲಿಂದ ಇಲ್ಲಿಗೆ ತಂದಿದ್ದೆ. ತಂದು ನಾನು ಮರದ ಮೇಲ್ಗಡೆ ಕೂತಿದ್ದಲ್ಲ, ನನ್ನ ಹತ್ರನೇ ಇತ್ತು. ನಿನ್ನ ಗಮನವನ್ನು ನನ್ನ ಕಡೆ ಸೆಳ್ಕೋಬೇಕು ಅಂತ ಹೇಳಿ ಒಂದು ಸರಿಯಾದ ಸಂದರ್ಭವನ್ನು ಕಾಯ್ತಾ ಇದ್ದೆ. ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮೇಲ್ಗಡೆಯಿಂದ ಉಂಗುರವನ್ನು ಜಾರಿ ಬೀಳಿಸಿದೆ. ಈಗ ನಿನ್ನ ಗಮನ ಈ ಕಡೆ ಬಂದಿದೆ. ನಾನು ಪ್ರಭು ಶ್ರೀರಾಮನ ದೂತ ಅನ್ನುವಂತಹದ್ರಲ್ಲಿ ಅನುಮಾನ ಬೇಡ. ಹಾಗೂ ಪ್ರಭು ಶ್ರೀರಾಮಚಂದ್ರ ಈ ಅಭಿಜ್ಞಾನವನ್ನು ನನ್ನ ಮೂಲಕ ನಿಮಗಾಗಿ ಕೊಟ್ಟು ಕಳುಹಿಸಿದ್ದಾನೆ. ಸೊ ಕಂಪ್ಲೀಟಾಗಿ ಹನುಮಂತ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು, ಈ ಉಂಗುರವನ್ನು ನಾನು ಯಾಕೆ ತಂದೆ ಮತ್ತು ಈ ಒಂದು ಯೋಜನೆಗೆ ಪರಮಾತ್ಮ ಶ್ರೀರಾಮಚಂದ್ರನೇ ನನ್ನನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕಳಿಸಿದ್ದಾನೆ ಮತ್ತು ನೀನು ನನ್ನನ್ನು ಗುರುತಿಸಬೇಕು ಅಂತ ಹೇಳಿ, ಅದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತಂದರೆ, ಅವನು ಈ ಒಂದು ಅಭಿಜ್ಞಾನವನ್ನು ನನ್ನ ಮೂಲಕ ನಿನಗೆ ಕಳುಹಿಸಿ ಕೊಡ್ತಾ ಇದ್ದಾನಲ್ಲ, ಅದನ್ನು ನಾನೇ ತಂದಿರೋದು, ಅವನಿಂದ ಕೇಳಿ ಪಡ್ಕೊಂಡೆ. ಸೊ ಇದನ್ನು ನೀನು ನೋಡಿದಾಗ ನಿನಗೆ ಗೊತ್ತಾಗುತ್ತೆ, ಇದು ಇಟ್ ಬಿಲಾಂಗ್ಸ್ ಟು ರಾಮಚಂದ್ರ. ಸೊ ರಾಮಚಂದ್ರನ ಈ ಮುದ್ರಿಕೆಯನ್ನು ಅವನನ್ನು ಹೊರತುಪಡಿಸಿದ್ರೆ ಇದು ಅವನ ಕೈ ಬೆರಳಿನಿಂದ ಬೇರ್ಪಡಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೋಬಡಿ ಕ್ಯಾನ್ ಸಪರೇಟ್ ದಿಸ್ ರಿಂಗ್ ಫ್ರಮ್ ಹಿಮ್. ಸೊ ಅವನೇ ಈ ಉಂಗುರವನ್ನು ನನ್ನ ಕೈಗೆ ಕೊಟ್ಟು ಇದನ್ನು ಸೀತೆಗೆ ಕೊಡು ಅಂತ ಹೇಳಿ ಈ ಅಭಿಜ್ಞಾನವನ್ನು ನನ್ನ ಮೂಲಕ ನಿಮಗಾಗಿ ಕೊಟ್ಟು ಕಳುಹಿಸಿದ್ದಾನೆ. ನರಬಾನರ ಹಿ ಸಂಗ ಕುಹು ಕೈಸೆ ಕಹಿ ಕಥಾ ಬೈ ಸಂಗತಿ ಜಯಿಸೆ. ಹನುಮಂತ ಮಾತನಾಡಿರುವಂತಹ ಸಂಪೂರ್ಣವಾಗಿ ಈ ಎಲ್ಲ ವಿಚಾರವನ್ನು ಸೀತೆ ಕೇಳಿಸ್ಕೋತಾಳೆ. ಹನುಮಂತ ಹೇಳ್ತಾನೆ, ರಾಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಶ್ರೀರಾಮನ ದೂತ. ಸೊ ಈ ಕಾರ್ಯಕ್ಕಾಗಿ ಅವನನ್ನು ಉಪಯೋಗಿಸ್ಕೊಂಡಿದ್ದೇನೆ, ನನ್ನನ್ನು ಗುರುತಿಸಿದ್ದಾನೆ, ನೀನೇ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾನೆ. ಮತ್ತು ನಿನ್ನನ್ನು ಭೇಟಿ ಮಾಡಿದಾಗ ನೀನು ನನ್ನನ್ನು ಗುರುತಿಸಬೇಕು ಮತ್ತು ನಾನು ನಿನ್ನ ನಂಬಿಕೆ ಗಳಿಸಬೇಕು. ಇವೆರಡೂ ಆಗಬೇಕು. ನಾನು ನಿನ್ನ ನಂಬಿಕೆ ಗಳಿಸಬೇಕು, ಜೊತೆಗೆ ನೀನು ಈ ಉಂಗುರವನ್ನು ಗುರುತಿಸಬೇಕು. ಸೊ ಹೀಗಾಗಿ ನಾನೇ ಪ್ರಭುವಿನಿಂದ ಈ ಉಂಗುರವನ್ನು ಪಡ್ಕೊಂಡೆ. ನಂತರದಲ್ಲಿ ಈ ಅಭಿಜ್ಞಾನವನ್ನು ನಿಮಗಾಗಿ ನಾನು ಕಳಿಸಿದ್ದೀನಿ ಅನ್ನುವಂತಹದ್ದನ್ನು ಶ್ರೀರಾಮಚಂದ್ರ ಹೇಳಿದ್ದಾನೆ. ಆ ಸಂದೇಶವನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದರಿಂದ ದಯಮಾಡಿ ನನ್ನನ್ನು ನಂಬಿ ನಾನು ಶ್ರೀರಾಮನ ದೂತ ಅಂತ ಹೇಳಿ ಹನುಮಂತ ಕೇಳ್ಕೋತಾನೆ. ಸೊ ಇವೆಲ್ಲವನ್ನ ಕೇಳಿಸ್ಕೋತಾಳೆ ಸೀತೆ. ಕೇಳಿಸ್ಕೊಂಡ ನಂತರದಲ್ಲಿ ಸೀತೆ ಹೇಳ್ತಾಳೆ, ಎಸ್, ನೀ ಹೇಳಿದ್ದೆಲ್ಲ ನಂಗೆ ಅರ್ಥ ಆಯಿತು. ಬಟ್ ಭಗವಾನ್ ಶ್ರೀರಾಮ ಅಂತಂದರೆ ಹಿ ಈಸ್ ಎ ನರ, ಹ್ಯೂಮನ್ ಬೀಯಿಂಗ್, ಅವನು ಮನುಷ್ಯ. ಬಟ್ ನೀನು ವಾನರ, ನೀನು ಕಪಿ ಜಾತಿಗೆ ಸೇರಿರುವಂತಹದ್ದು. ಹಿ ಈಸ್ ಎ ನರ ಆ್ಯಂಡ್ ಯು ಆರ್ ಎ ವಾನರ. ನರ ಮತ್ತು ವಾನರ ಹೇಗೆ ಒಂದಾದರು? ಸೊ ಅದರ ಬಗ್ಗೆ ನನಗೆ ಕುತೂಹಲ ಇದೆ. ಸಾಮಾನ್ಯವಾಗಿ ಮನುಷ್ಯರೊಂದಿಗೆ ಸ್ನೇಹವನ್ನು ಗಳಿಸ್ತಾನೆ. ಆದರೆ ಇಲ್ಲಿ ನರ ಮತ್ತು ವಾನರ ಹೇಗೆ ಒಂದಾಗಿದ್ದು? ನೀನು ರಾಮನ ದೂತ ಅಂತ ಹೇಳ್ಕೊತಾ ಇದೀಯ ಆ್ಯಂಡ್ ಯು ಆರ್ ಎ ವಾನರ. ಪ್ರಭು ಶ್ರೀರಾಮ ಈಸ್ ಎ ನರ. ಸೊ ನೀವಿಬ್ಬರು ಹೇಗೆ ಒಂದಾಗಿದ್ದು? ನಿಮ್ಮಿಬ್ಬರಲ್ಲಿ ಅಂತಹ ಸಲುಗೆ ಬೆಳೆಯೋದಕ್ಕೆ ಏನು ಕಾರಣ? ಹೇಗೆ ಆಯಿತು ಇವೆಲ್ಲ? ಇಂತಹ ಒಂದು ಸಮಾಗಮ, ನರ ಮತ್ತು ವಾನರ, ಈ ಒಂದು ಸಮಾಗಮ ಹೇಗೆ ಉಂಟಾಯಿತು? ಸೊ ಸೀತೆಯ ಈ ಒಂದು ಪ್ರಶ್ನೆಗೆ ಹನುಮಂತ ಸುದೀರ್ಘವಾಗಿ ಇಲ್ಲಿಯವರೆಗೆ ನಡೆದಂತಹ ಎಲ್ಲ ವೃತ್ತಾಂತವನ್ನು ಸೀತೆಗೆ ತಿಳಿಸ್ತಾನೆ. ಇದಕ್ಕೆ ಮೊದಲು
ಅವನು ಮರದ ಮೇಲೆ ಕುಳಿತು ಶ್ರೀರಾಮನ ಚರಿತ್ರೆಯನ್ನು ಸೀತೆಗೆ ಹೇಳಿರ್ತಾನೆ. ಪ್ರಾರಂಭದಿಂದ ಸೀತೆಯ ಅಪಹರಣದವರೆಗೆ ಮಾತ್ರ ಹೇಳಿರ್ತಾನೆ. ಅಪಹರಣದವರೆಗೆ ಮಾತ್ರ ಹೇಳಿ ನಂತರ ಸೀತೆ ಕೇಳ್ತಾಳೆ, ಯಾರು ನೀನು, ಯಾರು ಗುಣಗಾನವನ್ನು ಮಾಡ್ತಾ ಇರುವಂತಹದ್ದು ಯಾರು, ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋ ಹಾಗೆ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ, ಈ ರೀತಿ ಕೇಳ್ಕೊಂಡಾಗ ಉಂಗುರವನ್ನು ಜಾರಿ ಬೀಳಿಸ್ತಾನೆ. ದಟ್ ಮೀನ್ಸ್ ಪ್ರಾರಂಭದಿಂದ ಅವನು ಶುರು ಮಾಡಿ ರಾಮನ ವೃತ್ತಾಂತವನ್ನ ಸೀತೆಯ ಅಪಹರಣದವರೆಗೆ ಅಲ್ಲಿವರೆಗೆ ಬಂದಿದ್ದ, ಅಲ್ಲಿಗೆ ನಿಲ್ಲಿಸಿದ್ದ. ಆಮೇಲೆ ಈಗ ಸೀತೆ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾಳೆ, ಯು ಆರ್ ಎ ವಾನರ ಅಂಡ್ ಹೀ ಈಸ್ ಎ ನರ. ವಾನರ ನರ ಈ ಒಂದು ಸಮಾಗಮ ಹೇಗೆ ಉಂಟಾಯಿತು? ಅಪ್ ಟು ಸೀತಾಪಹರಣ ಅವನ ಕತೆ ಹೇಳಿದ್ದಾನೆ. ಈ ಸೀತೆಯ ಅಪಹರಣದವರೆಗೆ ಎಲ್ಲೂ ಕೂಡ ಹನುಮಂತ ಪ್ರವೇಶ ಆಗಿಲ್ಲ ಇನ್ನುವೇ. ಸೀತೆಯ ಅಪಹರಣದವರೆಗೆ ಅಲ್ಲಿ ಹನುಮಂತನ ಪ್ರವೇಶ ಆಗಿಲ್ಲ. ಸೊ ಆದ್ದರಿಂದ ಹನುಮಂತನ ಬಗ್ಗೆ ವಿವರಣೆ ಅವನಿನ್ನು ತನ್ನ ಬಗ್ಗೆ ತಾನು ವಿವರಣೆಯನ್ನು ಕೊಟ್ಟಿಲ್ಲ. ಈಗ ಸೀತೆಯ ಅಪಹರಣದವರೆಗೆ ಹೇಳಿದಂತಹ ವೃತ್ತಾಂತದಲ್ಲಿ ಎಲ್ಲೂ ಕೂಡ ನರ ಮತ್ತು ವಾನರ ಈ ಒಂದು ಸಮಾಗಮ ಅದು ಪ್ರಸ್ತಾಪ ಇಲ್ಲ. ಈ ಕಾರಣದಿಂದ ಕೂಡ ಸೀತೆಗೆ ಅನುಮಾನ ಬಂದಿದೆ. ಆದ್ರಿಂದ ಅವಳು ಪ್ರಶ್ನೆ ಮಾಡ್ತಾಳೆ, ಇಂತಹ ಸಮಾಗಮ, ನರ ಮತ್ತು ವಾನರ ಸಮಾಗಮ ಹೇಗೆ ಉಂಟಾಯಿತು? ಈಗ ಹನುಮಂತ ಅವಳಿಗೆ ಮತ್ತಷ್ಟು ವಿಚಾರವನ್ನು ತಿಳಿಸ್ತಾನೆ. ರಾವಣ ಸೀತೆಯನ್ನ ಅಪಹರಿಸಿ ಪುಷ್ಪ ವಿಮಾನದಲ್ಲಿ ಅವಳನ್ನ ಕರ್ಕೊಂಡು ಹೋಗಿದ್ದಾನೆ. ಮತ್ತು ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಹಿಂತಿರುಗಿ ಕುಟೀರಕ್ಕೆ ಬಂದಾಗ ಅಲ್ಲಿ ಸೀತೆ ಇರಲಿಲ್ಲ. ಸೊ ಅವರಿಬ್ಬರು ಸೀತೆಯನ್ನು ಹುಡುಕಿಕೊಂಡು ಅಲೆದಾಡ್ತಾ ಇರ್ತಾರೆ. ಇಷ್ಟೊತ್ತಿಗಾಗಲೇ ರಾವಣ ಸೀತೆಯ ಅಪಹರಣವನ್ನು ಮಾಡಿ ಲಂಕೆಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಇಲ್ಲಿ ರಾಮ ಲಕ್ಷ್ಮಣ ಹೆಜ್ಜೆ ಹೆಜ್ಜೆಗೂ ಸೀತೆಯಲ್ಲಿ ಅಂತ ಸೀತೆಯನ್ನು ಹುಡುಕಾಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಸುಗ್ರೀವ, ಹನುಮಂತ ಮುಂತಾದ ಅನೇಕ ವಾನರ ವೀರರು ಅವರೆಲ್ಲ ಇರುವಂತಹ ಜಾಗಕ್ಕೆ ಬಂದಾಗ ಸುಗ್ರೀವ ಹೇಳ್ತಾನೆ, ಯಾರೋ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ವಾಲಿ ತಾನು ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಈ ಕಾರಣದಿಂದ ಯಾರನ್ನೋ ಬೇರೆಯವ್ರನ್ನ ಕಳಿಸಿದ್ದಾನೆ, ನಾವಿರೋ ಜಾಗ ತಿಳ್ಕೋಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಅವರಿಬ್ಬರನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಆಗ ಹನುಮಂತ ಬ್ರಾಹ್ಮಣನ ರೂಪದಲ್ಲಿ ಬಂದು ರಾಮ ಲಕ್ಷ್ಮಣರನ್ನ ಪರಿಚಯ ಮಾಡಿಕೊಂಡು ಅವರು ಮುಂದೆ ತನ್ನ ಪರಿಚಯ ಮಾಡಿಕೊಂಡು ನೀವು ಯಾರು ಅಂತ ಅವರನ್ನು ಕೇಳಿ ಹೀಗೆ ಅವರಿಬ್ಬರು ಪರಿಚಯ ಮಾಡ್ಕೋತಾರೆ. ಆಮೇಲೆ ರಾಮ ಲಕ್ಷ್ಮಣನನ್ನ ಹನುಮಂತ ಸುಗ್ರೀವನ ಬಳಿಗೆ ಕರ್ಕೊಂಡ್ಬರ್ತಾನೆ. ಅಲ್ಲಿ ಸುಗ್ರೀವ ಶ್ರೀರಾಮನಿಗೆ ಕೆಲವು ಆಭರಣಗಳನ್ನು ತೋರಿಸ್ತಾನೆ. ರಾಮ ಲಕ್ಷ್ಮಣ ಹೀಗೆ ಸೀತೆಯನ್ನು ಹುಡುಕೊಂಡು ಬರ್ತಾ ಇದ್ದಾರೆ ಎನ್ನುವಂತಹದ್ದು ಸುಗ್ರೀವನಿಗೆ ಗೊತ್ತಾದ ನಂತರದಲ್ಲಿ ಸುಗ್ರೀವನ ಬಳಿ ಒಂದು ಆಭರಣದ ಗಂಟು ಇರುತ್ತೆ. ಇದು ಹೇಗೆ ಅಂತಂದ್ರೆ ಪುಷ್ಪಕ ವಿಮಾನದಲ್ಲಿ ರಾವಣ ಸೀತೆಯನ್ನು ಕೂರಿಸ್ಕೊಂಡು ಅವಳನ್ನ ಅಪಹರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಎಂದಾದರೂ ರಾಮ ಲಕ್ಷ್ಮಣನನ್ನು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಈ ಮಾರ್ಗದಲ್ಲಿ ಅವಳು ಹೋಗಿರಬಹುದು ಅನ್ನುವಂತಹದ್ದು ರಾಮ ಲಕ್ಷ್ಮಣನಿಗೆ ಗೊತ್ತಾಗಲಿ ಅಂತ ಹೇಳಿ ಅವಳು ಮೇಲ್ಗಡೆಯಿಂದ ಕೆಲವು ಆಭರಣಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಕೆಳಗಡೆ ಹಾಕ್ತಾಳೆ. ಅವಳು ಮೇಲ್ಗಡೆಯಿಂದ ನೋಡ್ತಾಳೆ, ಅಲ್ಲಿ ಕೆಲವು ವಾನರರ ಗುಂಪು, ಇನ್ಫ್ಯಾಕ್ಟ್ ಅದು ಹನುಮಂತ, ಸುಗ್ರೀವ ಇತ್ಯಾದಿಗಳು ಮಾತನಾಡ್ತಾ ಇರ್ತಾರೆ. ಒಂದು ವಾನರರ ಗುಂಪು ಇರುತ್ತೆ, ಬಟ್ ಯಾರು ಅನ್ನುವಂತಹದ್ದು ಸೀತೆಗೆ ಗೊತ್ತಿಲ್ಲ. ಆದರೂ ಕೂಡ ಯಾರಾದರೂ ಆಗಲಿ ಬಹುಶಃ ರಾಮ ಲಕ್ಷ್ಮಣ ಈ ಮಾರ್ಗವಾಗಿ ಬಂದರೆ ಅವ್ರಿಗೇನಾದರೂ ಸುಳಿವು ಸಿಗಬಹುದು. ಸೊ ಈ ಒಂದು ಮುಂದಾಲೋಚನೆಯಿಂದ ಸೀತೆ ತನ್ನ ಆಭರಣಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಮೇಲ್ಗಡೆಯಿಂದ ಕೆಳಗಡೆಗೆ ಡ್ರಾಪ್ ಮಾಡ್ತಾಳೆ. ಅದು ಸುಗ್ರೀವನ ಕೈಗೆ ಸಿಗತ್ತೆ. ಸುಗ್ರೀವನಿಗೆ ಅದು ನೆನಪು ಬರುತ್ತೆ, ತಾನು ಹನುಮಂತನೊಂದಿಗೆ ಹಾಗೂ ಇತರ ಅನೇಕ ವಾನರರೊಂದಿಗೆ ಮಾತನಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ
ಸಡನ್ನಾಗಿ ಈ ಒಂದು ಆಭರಣದ ಗಂಟು ಸಿಕ್ತು, ಇದೇನಾದರೂ ಸೀತೆಗೆ ಸೇರಿರುವಂತಹದ್ದ ನೋಡಿ ಅಂತ ಹೇಳಿ ರಾಮನ ಕೈಗೆ ಕೊಡ್ತಾನೆ. ಸೊ ಅದನ್ನೆಲ್ಲ ಅವನು ತೋರಿಸಿದಾಗ ರಾಮನಿಗೆ ಗೊತ್ತಾಗುತ್ತೆ ಇದು ಇಟ್ ಬಿಲಾಂಗ್ಸ್ ಟು ಸೀತೆ. ನಂತರ ಪ್ರಭು ಶ್ರೀರಾಮ ವಾನರರ ಜೊತೆ ಸ್ನೇಹವನ್ನ ಬೆಳೆಸ್ಕೋತಾನೆ. ಸುಗ್ರೀವ ಮತ್ತು ರಾಮನಿಗೆ ಸ್ನೇಹ ಉಂಟಾಗುತ್ತೆ. ಹಾಗೂ ಒಂದು ಸಂದರ್ಭದಲ್ಲಿ ಸುಗ್ರೀವನಿಗೆ ರಾಮನಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ. ಅದರಂತೆ ಸುಗ್ರೀವ ಕೂಡ ರಾಮನಿಗೆ ಮಾತು ಕೊಡ್ತಾನೆ, ಸೀತೆಯನ್ನು ಹುಡುಕುವಂತಹ ಕೆಲಸದಲ್ಲಿ ನಿನ್ನ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ. ಸೊ ಹೀಗೆ ಅವರಿಬ್ಬರ ಸ್ನೇಹ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಸುಗ್ರೀವನೇ ಹನುಮಂತನನ್ನ ಈ ಒಂದು ದಿಕ್ಕಿಗೆ, ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನ ಹುಡುಕುವಂತಹ ಕಾರ್ಯ ನೀನು ಮಾಡು, ಇಟ್ ಇಸ್ ಕಾಲ್ಡ್ ಸೀತಾನ್ವೇಷಣ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಹನುಮಂತನನ್ನು ಗುರುತಿಸಿ ಜಾಂಬವಂತ ಮುಂತಾದವರು ಹನುಮಂತನನ್ನು ಉತ್ತೇಜಿಸಿ ಹನುಮಂತ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಸೊ ಹನುಮಂತ ಸಮುದ್ರವನ್ನು ಹಾರಿ ಅಲ್ಲಿ ಲಂಕೆಗೆ ಬಂದು ಲಂಕೆಯಲ್ಲಿ ಲಂಕಿಣಿಯನ್ನು ಗೆದ್ದು ಅವಳ ವಿಶ್ವಾಸವನ್ನು ಕೂಡ ಗೆದ್ದು, ಇನ್ಫ್ಯಾಕ್ಟ್ ಆ ಸಮಯದಲ್ಲೂ ಕೂಡ ಹನುಮಂತ ಸೂಕ್ಷ್ಮ ರೂಪದಲ್ಲೇ ಕಾಣಿಸ್ಕೊತಾನೆ ಲಂಕಿಣಿಗೆ. ಆಮೇಲೆ ಸೀತೆಯನ್ನು ಹುಡುಕುವ ಸಲುವಾಗಿ ಹನುಮಂತ ಸೂಕ್ಷ್ಮ ರೂಪದಲ್ಲಿ ಇಡೀ ಲಂಕೆಯ ಪ್ರತಿ ಮನೆಗಳನ್ನು ಹೊಕ್ಕಿ ನೋಡ್ತಾನೆ, ಎಲ್ಲೂ ಕೂಡ ಸೀತೆ ಕಾಣ್ತಾ ಇಲ್ಲ. ಆಮೇಲೆ ಅವನಿಗೆ ವಿಭೀಷಣನ ಪರಿಚಯ ಆಗುತ್ತೆ. ವಿಭೀಷಣನಿಂದ ಸೀತೆ ಇರೋ ಜಾಗ ಯಾವುದು ಅನ್ನುವಂತಹದ್ದು ಹನುಮಂತ ತಿಳ್ಕೊತಾನೆ. ಮತ್ತು ಸೀತೆಯನ್ನ ಕಾವಲಿಗಾಗಿ ನೇಮಿಸಿರುವಂತಹ ಅನೇಕ ರಾಕ್ಷಸ ಸ್ತ್ರೀಯರಲ್ಲಿ ವಿಭೀಷಣನ ಮಗಳು ತ್ರಿಜಟ ಅವಳು ಕೂಡ ಇರ್ತಾಳೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಹೇಗೆ ಈ ಅಶೋಕವನವನ್ನು ಪ್ರವೇಶಿಸಬೇಕು ಅನ್ನುವಂತಹ ರಹಸ್ಯವನ್ನ ನೇರವಾಗಿ ವಿಭೀಷಣನಿಂದ ಕೇಳಿ ತಿಳ್ಕೊಂಡು ಹನುಮಂತ ಇಲ್ಲಿಗೆ ಬಂದು, ಇಲ್ಲಿ ಒಂದು ಸಂದರ್ಭಕ್ಕಾಗಿ ನಾನು ಕಾಯ್ತಾ ಇದ್ದೆ, ಈ ಕಾರಣದಿಂದ ನಾನು ಸೂಕ್ಷ್ಮ ರೂಪದಲ್ಲಿ ಮರದ ಮೇಲೆ ಕುಳಿತುಕೊಂಡಿದ್ದೆ. ಇದಿಷ್ಟು ವೃತ್ತಾಂತವನ್ನ ವಿಸ್ತಾರವಾಗಿ ಸೀತೆಗೆ ತಿಳಿಸ್ತಾನೆ. ಕಹಿ ಕಥಾ ಬೈ ಸಂಗತಿ ಜಯಸೆ, ಕಂಪ್ಲೀಟ್ ಸ್ಟೋರಿ. ಸೊ ಪ್ರಾರಂಭದಿಂದ ಹಿಡಿದು ಈ ಕ್ಷಣದವರೆಗೆ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನು ಹನುಮಂತ ಸೀತೆಗೆ ತಿಳಿಸ್ತಾನೆ. ಕಪಿಕೆ ಬಚನ ಸ ಪ್ರೇಮ ಸುಸಿ ಉಪಜ ಮನ ವಿಶ್ವಾಸ ಜ್ಞಾನ ಮನ ಕ್ರಮ ಬಚನ ಯಹ ಕೃಪಾ ಸಿಂಧು ಕರದಾಸ. ಸೊ ಯಾವಾಗ ಹನುಮಂತ ಸೀತೆಗೆ ಇಲ್ಲಿಯವರೆಗಿನ ವೃತ್ತಾಂತವನ್ನ ಇಷ್ಟೊಂದು ವಿಸ್ತಾರವಾಗಿ ತಿಳಿಸ್ತಾನೆ, ಹಾಗೂ ಈ ಕಥೆಯನ್ನು ಬಹಳ ಭಕ್ತಿಯಿಂದ ಹೇಳ್ತಾನೆ, ಸೀತೆಗೆ ಬಹಳ ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ವರ್ಣನೆಯನ್ನು ಮಾಡ್ತಾನೆ. ಇನ್ಫ್ಯಾಕ್ಟ್ ಈ ಒಂದು ವೃತ್ತಾಂತವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಹನುಮಂತ ಎಷ್ಟು ಸುಂದರವಾಗಿ ಈ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಅಂತಂದರೆ, ಅದು ಕೇಳುವಂತಹವರಿಗೆ, ಇನ್ಫ್ಯಾಕ್ಟ್ ಅಲ್ಲಿ ಕೇಳಿದ್ದು ಕೇವಲ ಸೀತೆ ಮಾತ್ರ, ಕೇಳುಗರಿಗೆ. ಸೊ ಸೀತೆಗೆ ಅದು ಎಷ್ಟು ಹಿತವಾಗಿತ್ತು ಅಂತಂದರೆ, ಹನುಮಂತ ಕೃಪಾಸಾಗರನಾದ ಶ್ರೀರಾಮನ ದಾಸ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅನ್ನುವಂತಹ ಬಲವಾದ ನಂಬಿಕೆ ಕೂಡ ಅವಳಲ್ಲಿ ಉಂಟಾಗುತ್ತೆ. ಯಾಕೆಂದರೆ ಅವನ ವರ್ಣನೆಯಲ್ಲಿ ಅಷ್ಟೊಂದು ಪ್ರತಿಯೊಂದು ಕೂಡ ಅಷ್ಟೊಂದು ಭಾವುಕವಾಗಿ ಹೇಳಿರ್ತಾನೆ. ಹನುಮಂತ ಶ್ರೀರಾಮನ ಕತೆ ಹಾಗೂ ಲಂಕೆಯನ್ನ ತಲುಪಿದ್ದು ಇವೆಲ್ಲವನ್ನ ವಿವರಿಸುವಂತಹ ಸಂದರ್ಭದಲ್ಲಿ ಆ ಭಾವನೆಗಳು ಹೇಗೆ ವ್ಯಕ್ತವಾದವು ಅಂತಂದರೆ, ಇಟ್ ಟಚ್ಡ್ ಸೀತಾಮಾತೆ. ಸೊ ಒಂದು ರೀತಿಯಲ್ಲಿ ಅವಳು ಕೂಡ ಭಾವೋದ್ವೇಗಕ್ಕೆ ಒಳಗಾಗ್ತಾಳೆ. ಅಷ್ಟು ಸುಂದರವಾಗಿ, ಅಷ್ಟೊಂದು ಭಾವನೆಯಿಂದ ಕೂಡಿದವನಾಗಿ ಹನುಮಂತ ವರ್ಣನೆ ಮಾಡ್ತಾನೆ. ಸೊ ದೆರ್ ಈಸ್ ನೋ ಡೌಟ್, ಈ ವಿಚಾರದಲ್ಲಿ ಐ ಹ್ಯಾವ್ ನೋ ಡೌಟ್ ಅಂತ ಹೇಳಿ ಸೀತೆ ಕನ್ಫರ್ಮ್ ಮಾಡ್ಕೊತಾಳೆ, ಹೀ ಈಸ್ ರಾಮದೂತ, ದೆರ್ ಈಸ್ ನೋ ಡೌಟ್. ಜಾನ ಮನ ಕ್ರಮ ಬಚನ
ಯಹ ಕೃಪಾ ಸಿಂಧು ಕರದಾಸ. ಸೊ ಮನ, ಕ್ರಮ, ವಚನ ಅಂತಂದರೆ ಥಾಟ್, ವರ್ಡ್, ಡೀಡ್ ಸಂಪೂರ್ಣವಾಗಿ ಸೀತಾಮಾತೆ ಶಿ ಅಂಡರ್ಸ್ಟುಡ್ ದಟ್ ದಿಸ್ ಹನುಮಾನ್ ಜಿ ಈಸ್ ಎ ಟ್ರೂ ಸೇವಕ್, ಹಿ ಈಸ್ ಎ ಟ್ರೂ ಡಿವೋಟಿ. ಪ್ರಭುವಿನ ದಾಸ ಅನ್ನುವಂತಹದ್ರಲ್ಲಿ ಅನುಮಾನವೇ ಇಲ್ಲ. ಸಂಪೂರ್ಣವಾಗಿ ಮನವರಿಕೆ ಆಗೋಗಿದೆ ಸೀತೆಗೆ. ಅಂಡ್ ಟೋಟಲಿ ಶಿ ಈಸ್ ಸ್ಯಾಟಿಸ್ಫೈಡ್ ಅಂಡ್ ಇಟ್ ಈಸ್ ಕನ್ಫರ್ಮ್ಡ್. ಹನುಮಂತ ಈಸ್ ರಾಮನ ದೂತ. ಹರಿಜನ ಜಾನಿ ಪ್ರೀತಿ ಅತಿ ಗಾಡಿ, ಸಜಲ ನಯನ ಪ್ರಲಕಾವಲಿ ಛಾಡಿ, ಬೂಡತ ಬಿರಹ ಜಲದಿ ಹನುಮಾನ, ಬಯಹು ತಾತ ಮೋ ಕಹೋ ಜಲಜಾನ. ಸೊ ಸೀತೆಗೆ ಗೊತ್ತಾಗತ್ತೆ ದಿಸ್ ಹನುಮಂತ ಈಸ್ ಎ ಹರಿಜನ. ಸಿ ಹರಿಜನ ಅಂತಂದ್ರೆ ಇಲ್ಲಿ ಹರಿ ಈಸ್ ವಿಷ್ಣು. ಸೊ ಪ್ರಭು ಶ್ರೀರಾಮ ಈಸ್ ಹರಿ ಅಂಡ್ ಜನ, ಹನುಮಂತನನ್ನ ಜನ. ಜನ ಮೀನ್ಸ್ ಭಕ್ತ, ಹರಿಭಕ್ತ. ಸೊ ಹರಿಜನ ಮೀನ್ಸ್ ಹರಿಭಕ್ತ. ಹನುಮಂತ ಈಸ್ ಎ ಟ್ರೂ ಡಿವೋಟಿ ಆಫ್ ಲಾರ್ಡ್ ಹರಿ. ಇದರಲ್ಲಿ ನೋ ಡೌಟ್, ಭಗವಂತನ ಭಕ್ತ. ಇದರ ಬಗ್ಗೆ ಸಂಪೂರ್ಣವಾಗಿ ಅವಳಿಗೆ ಮನವರಿಕೆ ಆಗೋಗಿದೆ. ಇನ್ನು ಡೌಟೇ ಇಲ್ಲ ಅವಳಿಗೆ. ಸೊ ಇಷ್ಟು ಗೊತ್ತಾದ ಮೇಲೆ ಹನುಮಂತನ ಬಗ್ಗೆ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಪ್ರೀತಿ ಉಂಟಾಗ್ತಾ ಇದೆ. ಸಜಲ ನಯನ ಪ್ರಲಕಾವಲಿ ಬಾಡಿ, ಅವಳ ಕಣ್ಣುಗಳಲ್ಲಿ ಆನಂದದಿಂದ ಪ್ರೇಮಾಶ್ರುಗಳು ತುಂಬಿ ಬಂದಿದೆ. ಹನುಮಂತ ಈಸ್ ರಾಮದೂತ ಅನ್ನುವಂತಹದ್ದು ಗೊತ್ತಾದಾಗ, ಮತ್ತು ಪ್ರಭು ಶ್ರೀರಾಮನ ಕಾರ್ಯ ಅಂತ ಹೇಳಿ ಸಮುದ್ರವನ್ನು ದಾಟುವಂತಹ ಸಂದರ್ಭದಲ್ಲೂ ಕೂಡ 3 ರೀತಿಯ ಅಬ್ಸ್ಟಕಲ್ಸ್ಗಳು, ಅವೆಲ್ಲವನ್ನ ಯಶಸ್ವಿಯಾಗಿ ಸಾಧಿಸಿ ಲಂಕೆಯ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಕೂಡ ಲಂಕಿಣಿಯ ಜೊತೆ ಅವನು ಹೇಗೆ ಬಿಹೇವ್ ಮಾಡಿದ, ಅವನ ಆಟಿಟ್ಯೂಡ್, ಮತ್ತು ಲಂಕಿಣಿ ಅವಳು ಶಿ ಬ್ಲೆಸ್ಡ್ ಹನುಮಂತ. ಮತ್ತು ಈ ಲಂಕಿಣಿ ಹನುಮಂತನೊಂದಿಗೆ ಶಿ ಈಸ್ ಎ ದೇವತಾ. ಅವಳು ಹನುಮಂತನಿಗೆ ಅನೇಕ ವಿಷಯಗಳನ್ನು ಹೇಳ್ತಾಳೆ. ಸೊ ಬ್ರಹ್ಮನಿಂದ ವರ ಪಡೆಯುವಂತಹ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ ಅಂತ ಹೇಳಿ ಅನೇಕಗಳನ್ನು ಅವಳು ನೆನಪು ಮಾಡಿಕೊಂಡು ಹನುಮಂತನಿಗೆ ಅವೆಲ್ಲವನ್ನ ತಿಳಿಸಿರ್ತಾಳೆ. ಅವೆಲ್ಲವನ್ನ ಮತ್ತೆ ಹನುಮಂತ ಸೀತೆಗೆ ಕೂಡ ಇಲ್ಲಿ ಹೇಳಿರ್ತಾನೆ, ವಿಸ್ತಾರವಾಗಿ ಹೇಳಿರ್ತಾನೆ, ಯಾವುದನ್ನೂ ಬಿಟ್ಟಿರೋದಿಲ್ಲ. ಸೊ ಹನುಮಂತ ತನಗಾಗಿ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಂಥ ಡಿವೋಟಿ ಇವನು. ಸೊ ದೇರ್ ಈಸ್ ನೋ ಡೌಟ್ ದಟ್ ಹಿ ಈಸ್ ಎ ಹರಿಜನ, ಹರಿಭಕ್ತ ಇವನು ಅನ್ನುವಂತಹದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಯಾವಾಗ ಹನುಮಂತ ಈಸ್ ಎ ಹರಿಭಕ್ತ, ಎ ಟ್ರೂ ಡಿವೋಟಿ ಎನ್ನುವಂತಹದ್ದು ಗೊತ್ತಾಗುತ್ತೆ, ಅವಳಲ್ಲಿ ಹನುಮಂತನ ಬಗ್ಗೆ ಒಂದು ರೀತಿಯ ಪ್ರೀತಿ ಉಕ್ಕಿ ಬರುತ್ತೆ. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದಿದೆ. ಹಾರ್ಟ್ ಇಸ್ ಫಿಲ್ಡ್, ಅವಳ ಹೃದಯ ತುಂಬಿ ಬಂದಿದೆ. ಹಾರ್ಟ್ ಈಸ್ ಫಿಲ್ಡ್ ವಿತ್ ಲವ್ ಫಾರ್ ಹನುಮಾನ್ ಜಿ. ಹನುಮಂತನ ಬಗ್ಗೆ ಬಹಳ ಪ್ರೀತಿ ಉಂಟಾಗಿದೆ ಅವಳಿಗೆ. ಈಗ ಹನುಮಂತನ ಬಗ್ಗೆ ಪ್ರೀತಿ ಬಂದಿದೆ, ಮತ್ತು ಹನುಮಂತ ರಾಮನ ಗುಣಗಾನ ಮಾಡಿರುವಂತಹದ್ದು, ಇವೆಲ್ಲ ಒಂದು ರೀತಿ ಹನುಮಂತನಿಂದ ಕೇಳಿದ ನಂತರದಲ್ಲಿ ಒಂದು ರೀತಿಯ ರೋಮಾಂಚನಕ್ಕೆ ಅವಳು ಒಳಗಾಗಿದ್ದಾಳೆ. ಈಗ ಸೀತಾಮಾತೆ ಹೇಳ್ತಾಳೆ, ಹೇ ಹನುಮಂತ. ಶಿ ಕಾಲ್ಸ್ ಹನುಮಂತ ತಾತ. ಇಲ್ಲಿ ತಾತ ಅಂತಂದ್ರೆ ಮಗು ಅಂತ. ತಾತ ಮೀನ್ಸ್ ಮಗು. ಸೊ ಹನುಮಂತನನ್ನ ಮಗು ಅಂತ ಕರೆದಿದ್ದಾಳೆ. ಹನುಮಂತ ಅವಳನ್ನ ಮಾತು ಅಂತ ಕರೆದಿದ್ದಾನೆ, ತಾಯಿ ಅಮ್ಮ ಅಂತ ಕರೆದಿದ್ದಾನೆ. ಹನುಮಂತ ಅವಳನ್ನ ಅಮ್ಮ ಅಂತ ಕರೆದಿದ್ದಾನೆ. ಈಗ ಅವಳಿಗೂ ಕೂಡ ಸಂಪೂರ್ಣ ಮನವರಿಕೆ ಆಗಿರೋದ್ರಿಂದ ಅವಳ ಹೃದಯ ಕೂಡ ತುಂಬಿ ಬಂದಿದೆ ಹನುಮಂತನ ಬಗ್ಗೆ. ಸೊ ಬಹಳ ಪ್ರೀತಿಯಿಂದ ಹನುಮಂತನೊಂದಿಗೆ ಅವಳು ಮಾತಾಡ್ಬೇಕಾದ್ರೆ ಹನುಮಂತನನ್ನ ಮಗು ಅಂತಾನೆ ಕರೆದಿದ್ದಾಳೆ. ಮಗು, ಹೇ ಡಿಯರ್ ಒನ್,
ನೀನು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದಿದೀಯ, ಪರ್ಫೆಕ್ಟ್ ಟೈಮ್. ನಾನು ಬಹಳ ದುಃಖದಿಂದ ಸಂಕಟದಿಂದ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೆ. ಸೊ ರಾಮನಿಂದ ಬೇರ್ಪಟ್ಟಿರುವಂತಹದ್ದು ಈ ಒಂದು ವಿರಹವನ್ನು ನನಗೇನಲ್ಲಿ ಸಹಿಸಕ್ಕಾಗ್ತಾನೆ ಇಲ್ಲ. ಈ ವಿರಹ ಸಮುದ್ರದಲ್ಲಿ ನಾನು ಮುಳುಗೋಗ್ತಾ ಇದ್ದೀನಿ. ಸೊ ಸಮುದ್ರದಲ್ಲಿ ಮುಳುಗ್ತಾ ಇದ್ದವನಿಗೆ ಏನಾದರೂ ಒಂದು ವೇಳೆ ಸಡನ್ ಆಗಿ ಅವನು ಎಲ್ಲಿ ನೋಡಿದ್ರೂ ನೀರಿನ ರಾಶಿ ಸಮುದ್ರ ಅಂತಂದ್ರೆ ಅವನಿಗೆ ಬದುಕುವಂತಹ ಅವಕಾಶನೇ ಇಲ್ಲ. ಸಮುದ್ರದಲ್ಲಿ ಅವನು ಮುಳುಗ್ತಾ ಇದ್ದಾನೆ ಅಂತಂದಾಗ ಎಳ್ಳಷ್ಟು ಅವನಿಗೆ ಒಂದು ಅವಕಾಶ ಇರೋದಿಲ್ಲ ಮತ್ತೆ ನಾನು ಬದುಕ್ತೀನಿ ಅನ್ನೋಂತಹದ್ದು. ಅಂತಹ ಸಂದರ್ಭದಲ್ಲಿ ಸಡನ್ ಆಗಿ ಅವನ ಕಣ್ಣೆದುರುಗಡೆ ಏನಾದರೂ ಒಂದು ಸಣ್ಣ ದೋಣಿ, ಒಂದು ಬೋಟ್, ಒಂದು ಶಿಪ್ ಏನಾದರೂ ಅವನಿಗೆ ಕಂಡ್ರೆ ಅವರು ಅವನನ್ನು ಸೇವ್ ಮಾಡ್ತಾರಲ್ಲ, ಆಗ ಅದು ಅವನಿಗೆ ಪುನರ್ಜನ್ಮ. ಸೊ ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತಹವನಿಗೆ ಒಂದು ಹುಲ್ಲು ಕಡ್ಡಿಯ ಆಶ್ರಯ ಅಂತ ಹೇಳ್ತಾರೆ. ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಒಂದು ಹುಲ್ಲು ಕಡ್ಡಿಯ ಆಶ್ರಯ ಅಂತಾನೆ ಹೇಳ್ತಾರೆ. ಅಂದರೆ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಸಮುದ್ರದಲ್ಲಿ ಮುಳುಗ್ತಾ ಇದ್ದೀನಿ ಅನ್ನೋಂತಹದ್ದು ಹೆಂಗೆ ಅಂತಂದ್ರೆ ಇನ್ನು ನನಗೆ ಬದುಕು ಇಲ್ಲ, ಐ ಆಮ್ ಗೋಯಿಂಗ್ ಟು ಡೈ, ಆ ಒಂದು ತೀರ್ಮಾನಕ್ಕೆ ಮನಸ್ಸು ಬಂದಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಸಣ್ಣ ದೋಣಿ, ಹಡಗು ಏನಾದರೂ ಸಿಕ್ಬಿಟ್ರೆ ನಾನು ಮತ್ತೆ ಬದುಕ್ತಾ ಇದ್ದೀನಿ ಅನ್ನುವಂತಹದ್ದು ಗೊತ್ತಾಗೋಗುತ್ತೆ. ಸೊ ಅಲ್ಲಿಯವರೆಗೆ ದಿಸ್ ಈಸ್ ದಿ ಎಂಡ್ ಅನ್ನುವಂತಹದ್ದು ಆ ಸ್ಟೇಜ್ ಮುಟ್ಟಿರುತ್ತೆ. ಆದರೆ ಸಡನ್ನಾಗಿ ಒಂದು ಹಡಗು ಅಥವಾ ದೋಣಿ ನೋಡಿದಾಗ ಮತ್ತೆ ಗರಿಗೆದರಿ ಮನಸ್ಸು, ಎಸ್ ಮತ್ತೊಂದು ಅವಕಾಶ ಸಿಕ್ತು ಅನ್ನುವಂತಹದ್ದಾಗತ್ತಲ್ಲ. ಸೊ ಆ ರೀತಿ ಸೀತೆಗೆ ಅನುಭವ ಆಗಿದೆ ಹನುಮಂತನನ್ನು ನೋಡಿದಾಗ. ಅದನ್ನು ಅವಳು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ. ಯು ಹ್ಯಾವ್ ಕಮ್ ಟು ದಿಸ್ ಪ್ಲೇಸ್ ಇನ್ ರೈಟ್ ಟೈಮ್, ಪರ್ಫೆಕ್ಟ್ ಟೈಮಿಂಗ್ ಇದು. ನೀ ಎಂತಹ ಸಮಯದಲ್ಲಿ ಇಲ್ಲಿಗೆ ಬಂದಿದೆಯಾ ಅಂತಂದರೆ, ಯಾಕೆ ಅಂತಂದರೆ ಅವಳು ರಾವಣನಿಂದ ಮರಣವನ್ನು ಹೊಂದೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಅವಳು ಏನು ಮಾಡ್ತಾಳೆ ಅಂತಂದರೆ ತ್ರಿಜಟಾಳನ್ನು ಕೂಡ ಕೇಳ್ಕೊಂಡಿರ್ತಾಳೆ, ನೀನು ಒಂದು ಚಿತೆಯನ್ನು ರೆಡಿ ಮಾಡಿ ಬೆಂಕಿ ತಗೊಂಬ, ನಾನು ಚಿತೆಯನ್ನು ಪ್ರವೇಶ ಮಾಡ್ತೀನಿ, ನೀನೇ ಬೆಂಕಿ ಇಟ್ಬಿಡು, ನನಗೆ ರಾವಣನಿಂದ ಸಾವು ಬೇಡ, ನಾನು ಮರಣಕ್ಕೆ ಹೆದರ್ತಾ ಇಲ್ಲ, ಬಟ್ ಅವನು ಬಂದು ನನ್ನನ್ನು ಕೊಲ್ಲುವಂತಹದ್ದು ಬೇಡ, ನಾನೇ ದೇಹತ್ಯಾಗ ಮಾಡ್ತೀನಿ. ಬಟ್ ತ್ರಿಜಟ ಒಪ್ಕೊಳ್ಳಿಲ್ಲ. ರಾಮನ ಬಗ್ಗೆ ಭರವಸೆಯನ್ನು ಕೊಟ್ಟು ಅವಳು ಮನೆಗೆ ಹೊರಟೋಗ್ತಾಳೆ. ಆ ನಂತರದಲ್ಲಿ ಅವಳ ಮನಸ್ಸಿನಲ್ಲಿ ಅದೇ ಚಿಂತೆ ಕಾಡ್ತಾ ಇರುತ್ತೆ, ರಾವಣನಿಂದ ನಾನು ಸಾಯಬಾರದು, ನಾನೇ ದೇಹತ್ಯಾಗವನ್ನು ಮಾಡಬೇಕು. ಸೊ ಈ ಒಂದು ಥಾಟ್ ಅವಳ ಮನಸ್ಸಿನಲ್ಲಿ ಎಷ್ಟು ಬಲವಾಗಿ ಬೇರೂರಿರುತ್ತೆ ಅಂತಂದರೆ, ಆ ಸರಿ ರಾತ್ರಿನಲ್ಲಿ ತಲೆ ಎತ್ತಿ ಆಕಾಶವನ್ನು ನೋಡಿದಾಗ ದೂರದಲ್ಲಿರುವಂತಹ ಹೊಳಿತಾ ಇರುವಂತಹ ನಕ್ಷತ್ರಗಳು ಬೆಂಕಿಯ ಉಂಡೆಗಳಂತೆ ಕಾಣುತ್ತೆ. ಆ ನಕ್ಷತ್ರಗಳನ್ನು ಕೇಳ್ಕೊತಾಳೆ, ಆಕಾಶದಲ್ಲಿ ಎಷ್ಟೊಂದು ನಕ್ಷತ್ರಗಳು ಬೆಂಕಿಯ ಉಂಡೆಗಳಂತೆ ಅಲ್ಲಿ ಇದೆ, ಯಾವುದಾದ್ರೂ ಒಂದು ನಕ್ಷತ್ರ ಜಾರಿ ಇಲ್ಲಿ ಬೀಳಬಾರ್ದ, ಇಲ್ಲಿ ಬಿದ್ದರೆ ಅದನ್ನು ನಾನು ಅಗ್ನಿಯಾಗಿ ಉಪಯೋಗಿಸ್ಕೊಂಡು ನಾನು ದೇಹತ್ಯಾಗವನ್ನು ಮಾಡ್ತೀನಿ. ದಟ್ ಮೀನ್ಸ್ ಅವಳಿಗೆ ಬದುಕೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂತಂದರೆ ಒಂದು ವೇಳೆ ನಾನೀಗ ದೇಹತ್ಯಾಗ ಮಾಡದೆ ಹೋದರೆ ಮುಂದೆ ಸಮಯ ಮುಗಿದಾಗ ರಾವಣ ಬಂದು ನನ್ನನ್ನು ಕೊಲ್ತಾನೆ, ಅವನ ಕೈನಲ್ಲಿ ನಾನು ಮರಣವನ್ನು ಸ್ವೀಕರಿಸೋದಿಲ್ಲ, ಅವನು ನನ್ನನ್ನು ಸಾಯಿಸುವಂತಹದ್ದು ಬೇಡ, ನನಗೆ ಮರಣದ ಭಯ ಇಲ್ಲ, ನನಗೆ ಬದುಕು ಬೇಕು ಅನ್ನುವಂತಹದ್ದು ಅನ್ನಿಸ್ತಾ ಇಲ್ಲ. ಆದರೆ ನಾನು ಯಾಕೆ ಅವನಿಂದ ಸಾವನ್ನು ಸ್ವೀಕರಿಸಲಿ, ನಾನೇ ದೇಹತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ನಕ್ಷತ್ರಗಳನ್ನು ಕೇಳ್ಕೊತಾಳೆ. ಆದರೆ ಅದು ನಕ್ಷತ್ರಗಳು, ಅಲ್ಲಿ ಬೆಂಕಿ ಇರಲಿಲ್ಲ. ಆಮೇಲೆ ಏನು ಮಾಡ್ತಾಳೆ, ಚಂದ್ರನನ್ನು ನೋಡ್ತಾಳೆ. ಚಂದ್ರ ಬೆಳಗ್ತಾ ಇರ್ತಾನೆ ಆಗಸದಲ್ಲಿ, ಆ ರಾತ್ರಿಯಲ್ಲಿ ಬೆಳಗ್ತಾ ಇರುವಂತಹ ಚಂದ್ರ ಇವಳು ಕಣ್ಣಿಗೆ ಹೇಗೆ ಕಾಣುತ್ತೆ ಅಂತಂದರೆ, ಚಂದ್ರ ದೊಡ್ಡ ದೊಡ್ಡ ಜ್ವಾಲೆ, ಅಗ್ನಿ ಜ್ವಾಲೆಗಳಿಂದ ಉರಿತಾ ಇದ್ದಾನೆ ಅನ್ನೋ ಹಂಗೆ ಅವಳಿಗೆ ಭಾಸವಾಗುತ್ತೆ. ಚಂದ್ರ ಅಂತಂದರೆ ತಂಪು, ಶೀತಲ. ಚಂದ್ರನ ಬೆಳದಿಂಗಳು ಅಂತಂದರೆ ತಂಪಾದ ವಾತಾವರಣ ಅಂತ ಹೇಳ್ತಾರೆ. ಅಷ್ಟು ತಂಪನ್ನು ಕೊಡ್ತಾನೆ ಚಂದ್ರ. ಆದರೆ ಇವಳು ಕಣ್ಣಿಗೆ ಬೆಳಗ್ತಾ ಇರುವಂತಹ, ಪ್ರಜ್ವಲವಾಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂತಹ ಚಂದ್ರ ಒಂದು ಬೆಂಕಿಯ ಜ್ವಾಲೆಯಲ್ಲಿ ಉರಿತಾ ಇದೆ.
ಪ್ರಜ್ವಾಲೆಯಿಂದ ಉರಿತಾ ಇದೆ ಚಂದ್ರ. ಒಂದು ಸಣ್ಣ ಕಿಡಿ ನೀನು ಕೊಡಬಾರ್ದ ನನಗೆ ಅಂತ ಹೇಳಿ ಚಂದ್ರನನ್ನ ಕೇಳ್ಕೊತಾಳೆ. ಒಂದು ಕಿಡಿ, ಒಂದು ಬೆಂಕಿ, ಒಂದು ಕಿಡಿಯನ್ನು ನನಗೆ ಕೊಡು, ನಾನು ದೇಹ ತ್ಯಾಗವನ್ನು ಮಾಡ್ತೀನಿ. ದಟ್ ಮೀನ್ಸ್ ಅವಳಿಗೆ ಬದುಕಬೇಕು ಅನ್ನುವಂತಹ ಆಸಕ್ತಿ ಇರೋದಿಲ್ಲ. ನಾನು ಸಾಯ್ತಾ ಇದ್ದೀನಿ, ಸಾಯಲೇಬೇಕು ಅನ್ನುವಂತಹ ನಿರ್ಧಾರ, ಆ ಒಂದು ಹಂತವನ್ನು ಅವಳು ತಲುಪಿರ್ತಾಳೆ. ಸೊ ಚಂದ್ರನಿಂದ ಕೂಡ ಅವಳಿಗೆ ಬೆಂಕಿ ಸಿಕ್ಕಲಿಲ್ಲ. ಆಗ ಆ ಅಶೋಕ ಮರದಲ್ಲಿ ಆ ಚಿಗುರು ಎಲೆಗಳನ್ನು ನೋಡ್ತಾಳೆ. ಅವೆಲ್ಲ ಬಹಳ ಕೆಂಪಾಗಿ ನೂತನ ಚಿಗುರು. ಸೊ ಹೊಸ ಚಿಗುರು ಅವಳ ಕಣ್ಣಿಗೆ ಬೆಂಕಿ ಅಂತೆ ಕಾಣುತ್ತದೆ. ಸೊ ಅಶೋಕ ಮರವನ್ನು ಕೇಳ್ತಾಳೆ, ನಿನ್ನಲ್ಲಿ ಎಷ್ಟೊಂದು ಬೆಂಕಿ ಇದೆ, ನನಗೆ ಒಂದು ಸ್ವಲ್ಪ ಅಗ್ನಿಯನ್ನು ಕೊಡು, ನಾನು ದೇಹ ತ್ಯಾಗವನ್ನು ಮಾಡ್ತೀನಿ, ನನಗೆ ರಾವಣನಿಂದ ಸಾವು ಬೇಡ. ಸೊ ಅದನ್ನು ಇಲ್ಲಿ ನೆನಪು ಮಾಡಿಕೊಂಡು ಹನುಮಂತನಿಗೆ ಹೇಳ್ತಿದ್ದಾಳೆ, ನಾನು ಇಂತಹ ನಿರ್ಧಾರಕ್ಕೆ ಬಂದಿದ್ದೆ, ಬಟ್ ನೀನು ಪರ್ಫೆಕ್ಟ್ ಕರೆಕ್ಟ್ ಟೈಮಲ್ಲಿ ಇಲ್ಲಿಗೆ ಬಂದಿದೆಯಾ, ನನಗೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದೆ ನಾನು, ನನಗೆ ಇನ್ನು ಜೀವನ ಬೇಡ ಅನ್ನುವಂತಹ ನಿರ್ಧಾರವನ್ನು ತಗೋತಾ ಇದ್ದಂತಹ ಸಂದರ್ಭ ಇದು. ಬಟ್ ಈ ಸಂದರ್ಭದಲ್ಲಿ ನನಗೆ ಮತ್ತೆ ನೀನು ಬಂದಿದ್ದು ತುಂಬ ಸಂತೋಷ ಆಯಿತು. ಸೊ ಅದನ್ನು ಅವಳು ಹೇಳ್ತಾಳೆ, ನಾನು ವಿರಹ ಸಮುದ್ರದಲ್ಲಿ ಮುಳುಗ್ತಾ ಇದ್ದೆ. ಸೊ ಸಮುದ್ರದಲ್ಲಿ ಮುಳುಗ್ತಾ ಇದ್ದವನು ಒಂದು ವೇಳೆ ಏನಾರ ಒಂದು ದೋಣಿಯನ್ನು ಅಥವಾ ಒಂದು ಹಡಗನ್ನು ನೋಡಿದಾಗ ಹೇಗೆ ಅವನಿಗೆ ಮತ್ತೆ ನಾನು ಬದುಕಬಹುದು ಅನ್ನುವಂತಹ ಆಸೆ ಗರಿಗೆದರಿ ಕುಣಿಯತ್ತೆ. ಎಕ್ಸಾಕ್ಟ್ಲಿ ಸೀತೆ ಅಲ್ಲಿಯವರೆಗೆ ನಾನು ಬದುಕಬಾರ್ದು, ದೇಹ ತ್ಯಾಗ ಮಾಡಬೇಕು ಅಂತ ಅನ್ಕೋತಾ ಇದ್ದವಳು ಹನುಮಂತ ಬಂದ ಈ ಕ್ಷಣದಲ್ಲಿ ಅವಳು ಇನ್ನೇನು ರಾಮ ಇಲ್ಲಿಗೆ ಬಂದ್ಬಿಡ್ತಾನೆ, ನೋ ಡೌಟ್. ಸೊ ಹೀಗೆ ನಾನು ಸಮುದ್ರದಲ್ಲಿ ಮುಳುಗ್ತಾ ಇದ್ದವನಿಗೆ ಮತ್ತೆ ನಾನು ಬದುಕ್ತೀನಿ, ನನಗಿನ್ನೂ ಮರುಜನ್ಮ ಸಿಕ್ತು ಅಂತಂದಾಗ ಅವನಿಗೆ ಎಷ್ಟು ಸಂತೋಷ ಆಗತ್ತೆ. ನೀನು ಬಂದಿದ್ದು ನನಗೆ ಅಷ್ಟು ಸಂತೋಷ ಆಯಿತು ಹನುಮಂತ, ನಿನ್ನನ್ನು ನೋಡ್ತಾ ಇದ್ದೀನಲ್ಲ, ಇದು ನನಗೆ ತುಂಬ ಸಂತೋಷ ಆಗ್ತದೆ, ನನಗೆ ಪುನರ್ಜನ್ಮವೇ ಸಿಕ್ತು, ಅಷ್ಟು ಸಂತೋಷವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಎಂತಹ ಸಮಯದಲ್ಲಿ ನೀನು ಬಂದಿದೀಯಾ. ಸೊ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹೇ ಹನುಮಂತ, ನನ್ನ ಪರಿಸ್ಥಿತಿ ಕೂಡ ಆ ರೀತಿನಲ್ಲಿತ್ತು. ಸಮುದ್ರದಲ್ಲಿ ಮುಳುಗ್ತಾ ಇದ್ದವನ ಪರಿಸ್ಥಿತಿ ಹೇಗಿತ್ತು, ನನ್ನ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿರಲಿಲ್ಲ. ಎಕ್ಸಾಕ್ಟ್ಲಿ ನಾನು ಆ ರೀತಿ ಸಂಕಟವನ್ನು ಅನುಭವಿಸ್ತಾ ಇದ್ದೆ. ನಾನು ಕೂಡ ತುಂಬ ಬಳಲಿ ಹೋಗಿದ್ದೆ. ಪ್ರಭು ಶ್ರೀರಾಮ ಅವನಿಲ್ಲದೆ ವಿರಹ ಸಮುದ್ರದಲ್ಲಿ ಮುಳುಗ್ತಾ ಇದ್ದೆ. ಅಂತಹ ಸಮಯದಲ್ಲಿ ನನ್ನ ಪಾಲಿಗೆ ಯು ಕೇಮ್ ಹಿಯರ್ ಲೈಕ್ ಎ ಶಿಪ್, ಲೈಕ್ ಎ ಬೋಟ್. ಎಕ್ಸಾಕ್ಟ್ ಸರಿಯಾದ ಸಮಯಕ್ಕೆ ನೀನು ಬಂದಿದೀಯಾ, ಬಂದು ನನ್ನನ್ನು ಸೇವ್ ಮಾಡಿಬಿಟ್ಟು. ಸಿ ಹನುಮಂತನ ನೋಡ್ತಾ ಇದ್ದಾಗಲೇ ಅವಳು ಯು ಸೇವ್ಡ್ ಮೀ ಅಂತ ಹೇಳ್ತಾಳೆ ಅಂತಂದರೆ ಶ್ರೀರಾಮ ಇನ್ನು ಬರೋದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿ ಬಂದು ನಂತರ ನಡೆಯೋ ಯುದ್ಧದಲ್ಲಿ ರಾವಣನ ಮರಣ ಆಗತ್ತೆ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್ ವಿತ್ ರಾಮ. ಸೊ ಅವಳಿಗೆ ಸಂಪೂರ್ಣವಾಗಿ ಎಲ್ಲ ಅವಳಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ. ಸೊ ಅದರಿಂದ ಅವಳು ಯು ಸೇವ್ಡ್ ಮೀ ಅಂತಲೇ ಹೇಳ್ತಾಳೆ, ನನಗೊಂದು ಪುನರ್ಜನ್ಮನೆ ಸಿಕ್ಕಿದಂಗಾಯಿತು ನೀನು ಬಂದಿದ್ದು. ಸಿ ಐ ವಾಸ್ ಲಿಟ್ರಲಿ ಡ್ರೌನಿಂಗ್ ಇನ್ ದಿಸ್ ಪೇನ್ ಆಫ್ ಸಪರೇಷನ್. ಈ ಒಂದು ವಿರಹವನ್ನು ನಾನು ಸಹಿಸೋದಕ್ಕೆ ಆಗ್ತಾನೇ ಇರಲಿಲ್ಲ. ಇಂತಹ ಸಮಯದಲ್ಲಿ ನೀನು ನನ್ನ ಪಾಲನೆಗೆ ಮುಳುಗ್ತಾ ಇರೋವನಿಗೆ ಒಂದು ಬೋಟು ಹೇಗೆ ಅವನನ್ನು ರಕ್ಷಣೆ ಮಾಡುತ್ತೆ, ಹಾಗೆ ವಿರಹ ಸಮುದ್ರದಲ್ಲಿ ಮುಳುಗ್ತಾ ಇರೋ ನನಗೆ ನೀನು ಬೋಟ್ ಥರ ಬಂದಿದೆಯಾ, ಆಶ್ರಯವನ್ನು ಕೊಡ್ತಾ ಇದೆಯಾ. ತುಂಬ ಪರ್ಫೆಕ್ಟ್ ಟೈಮಲ್ಲಿ ನೀನು ಬಂದಿದೆಯಾ. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ ಸೀತೆಗೆ. ಇದನ್ನು ಹೇಳಬೇಕಾದ್ರೆ ಹೃದಯ ತುಂಬಿ ಬಂದಿರುತ್ತೆ ಅವಳಿಗೆ. ಹೃದಯ ತುಂಬಿ ಬಂದಿದೆ, ಕಣ್ಣುಗಳಲ್ಲಿ ನೀರು ತುಂಬಿದೆ, ರೋಮಾಂಚನವಾಗಿದೆ. ಸೀತೆಯನ್ನು ಅಮ್ಮ ಅಮ್ಮ ಅಂತ ಕರೆದಿರ್ತಾನೆ ಹನುಮಂತ. ಸೊ ಅವಳಿಗೂ ಕೂಡ ಹನುಮಂತ ಅವನನ್ನ ಮಗು ಅಂತ ಕರೀತಾಳೆ. ಹೇ ಮಗು, ಎಂಥ ಸಮಯದಲ್ಲಿ ಬಂದು ನನ್ನನ್ನು ಪಾರು ಮಾಡಿದ್ಯಾ ನೀನು. ಒಂದು ರೀತಿ ಭಾವನೆಗಳು ಈ ರೀತಿ ಅವಳಲ್ಲಿ ಉಂಟಾಗಿದೆ. ಅಬಕಹು ಕುಸಲ ಜಾಯೆ ಪರಿಹಾರಿ ಅನುಜ ಸಹಿತ ಸುಖ ಭವನ ಕರಾರಿ ಕೋಮಲಚಿತ ಕೃಪಾಲ ರಘುರಾಯಿ ಕಪಿ ಕೆಹಿ ಹೇತು ಧರಿ ನಿಟುರಾಯಿ.
ಸೊ ಅನೇಕಗಳನ್ನು ಹನುಮಂತನಿಂದ ತಿಳ್ಕೋಬೇಕು ಅನ್ನುವಂತಹ ಕಾತುರತೆ ಸೀತೆಯಲ್ಲಿ ಉಂಟಾಗಿದೆ. ಸೊ ಸೀತೆ ಕೇಳ್ತಾ ಇದ್ದಾಳೆ ಇಲ್ಲಿ, ಹೇ ಹನುಮಂತ, ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಹಿಯರ್ ಆ್ಯಂಡ್ ಇಟ್ ಈಸ್ ವೆರಿ ಹ್ಯಾಪಿ ಟು ನೋ ದಟ್ ಯು ಹ್ಯಾವ್ ಮೆಟ್ ಶ್ರೀರಾಮಚಂದ್ರ. ನೀನು ಶ್ರೀರಾಮಚಂದ್ರನನ್ನ ಭೇಟಿ ಮಾಡಿದ್ಯಾ ಅನ್ನುವಂತಹದ್ದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಯಾಕೆ ಅಂತಂದರೆ ನೀನು ಮುಂಚೆಯಿಂದ ರಾಮನಿಗೆ ನೀನು ಪರಿಚಯ ಇರಲಿಲ್ಲ. ಇಲ್ಲಿ ನನ್ನ ಅಪಹರಣವಾದ ನಂತರದಲ್ಲಿ ರಾಮ ಲಕ್ಷ್ಮಣ ಕಾಡಿನಲ್ಲಿ ನನ್ನ ಹುಡುಕೊಂಡು ಅಲಿತಾ ಇದ್ದಂತಹ ಸಂದರ್ಭದಲ್ಲಿ ನಿನ್ನ ಕಣ್ಣಿಗೆ ಅವರು ಬಿದ್ದಿದ್ದಾರೆ. ಆಮೇಲೆ ನೀನು ಅವ್ರ ಪರಿಚಯವನ್ನು ಮಾಡ್ಕೊಂಡಿದ್ಯಾ. ಸೊ ಇದು ನನಗೆ ತುಂಬ ಸಂತೋಷದ ಸಂಗತಿ ಇದು. ಸೊ ನೀನು ಅವರನ್ನು ಭೇಟಿ ಮಾಡಿರೋಂತಹದ್ದು, ಅವರು ನಿನ್ನನ್ನು ಒಪ್ಕೊಂಡು ನಿನ್ನ ಜೊತೆ ಬಂದಿದ್ದು, ಸುಗ್ರೀವನನ್ನು ಮೀಟ್ ಮಾಡಿದ್ದು, ಥ್ರೂ ಸುಗ್ರೀವ ನೀನು ಲಂಕೆಗೆ ಇಲ್ಲಿಗೆ ಬರೋ ಹಾಗಾಗಿತ್ತು, ಇವೆಲ್ಲ ನನಗೆ ಬಹಳ ಸಂತೋಷವನ್ನು ಕೊಡ್ತಾ ಇದೆ ಈ ಸಂಗತಿಗಳು. ಮತ್ತು ಈ ಸಂದರ್ಭದಲ್ಲಿ ಸೀತೆ ಬಹಳ ಉತ್ತಮವಾದ ಪದಗಳನ್ನು ಉಪಯೋಗಿಸಿ ಮಾತನಾಡ್ತಾ ಇದ್ದಾಳೆ. ನೌ ಶಿ ಈಸ್ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ಹನುಮಂತ ಆ್ಯಂಡ್ ಶಿ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಹನುಮಂತ ಈಸ್ ಹರಿಜನ, ಹರಿಭಕ್ತ. ಹಿ ಈಸ್ ಎ ಟ್ರೂ ಡಿವೋಟಿ ಆಫ್ ಶ್ರೀ ರಾಮಚಂದ್ರ. ಆಮೇಲೆ ಈಗ ಗೊತ್ತಾಗಿದೆ, ಹಿ ಈಸ್ ಬುದ್ಧಿವಂತ, ಹಿ ಈಸ್ ಬಲವಂತ, ಬಲ ಬುದ್ಧಿಯಲ್ಲಿ ಹಿ ಈಸ್ ವರಿಷ್ಠ. ಪ್ರಾರಂಭದಲ್ಲಿ ಅವನನ್ನು ನೋಡಿದಾಗ, ಆ ಸಣ್ಣ ರೂಪದಲ್ಲಿ ನೋಡಿದಾಗ ಮಾತ್ರ ಅವಳಿಗೆ ಒಂದು ರೀತಿಯ ಕಸಿವಿಸಿ ಉಂಟಾಯಿತು. ಇದಕ್ಕೆ ಕಾರಣ ಅವಳ ಮನಸ್ಸಿನಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಹೆದರಿಕೆಗಳೆಲ್ಲ ಇತ್ತು. ಆ ನಂತರದಲ್ಲಿ ಹನುಮಂತ ಸಕಲ ವೃತ್ತಾಂತವನ್ನು, ಶ್ರೀರಾಮಚಂದ್ರನ ಸಂಪೂರ್ಣ ಕಥೆಯನ್ನು ಅವಳಿಗೆ ಹೇಳ್ತಾನೆ. ಸೊ ಈಗ ಹನುಮಂತನ ಬಗ್ಗೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ಬಂದಿದೆ. ಹನುಮಂತನೊಂದಿಗೆ ಅನೇಕ ವಿಚಾರಗಳನ್ನು ಮಾತನಾಡಿ, ಇಷ್ಟೊಂದು ದಿವಸ ಮಿಸ್ ಆಗಿಯಲ್ಲಿ ಎಷ್ಟೊಂದು ವಿಚಾರಗಳಿದೆ, ಅವೆಲ್ಲವನ್ನು ನಾನು ತಿಳ್ಕೋಬೇಕು. ಇಲ್ಲಿವರೆಗೆ ಎಷ್ಟು ಮೌನದಿಂದಿದ್ಲು, ಎಷ್ಟು ರಾತ್ರಿಗಳನ್ನು ಮೌನವಾಗಿ ಕಳೆದಿದ್ಲು, ಮಾತಿಲ್ಲ, ಕಥೆ ಇಲ್ಲ, ಕುಳಿತ ಜಾಗದಿಂದ ಅವಳು ಅಲ್ಲಾಡಿರಲಿಲ್ಲ, ಕೃಶಳಾಗಿ ಹೋಗಿರ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ವರ್ಣನೆ ಇದೆ. ಅವಳು ಯಾವ ಜಾಗದಲ್ಲಿ ರಾವಣ ಕರ್ಕೊಂಬಂದು ಅಶೋಕವನದಲ್ಲಿ ಅವಳನ್ನ ಬಂಧಿಸಿರ್ತಾನೆ, ಆ ಜಾಗವನ್ನು ಬಿಟ್ಟು ಅವಳು ಕದಲಿರಲಿಲ್ಲ. ಇಲ್ಲೂ ಕೂಡ ಗೋಸ್ವಾಮಿ ತುಳಸಿದಾಸ್ಜಿ ಅವರು ಈ ವರ್ಣನೆಯಲ್ಲಿ ಕೂಡ ಅವ್ರು ಹೇಳ್ತಾಳೆ, ಅವಳು ಸ್ನಾನ ಮಾಡಿರಲಿಲ್ಲ, ಊಟ ತಿಂಡಿ ಮಾಡಿರಲಿಲ್ಲ, ಸರಿಯಾದ ನಿದ್ದೆ ಕೂಡ ಅವಳು ಮಾಡಿರಲಿಲ್ಲ, ಕೃಶಳಾಗಿ ಹೋಗಿದ್ದಾಳೆ. ಸೊ ಏನೊಂದು ಬೇಡವಾಗಿತ್ತು ಸೀತೆಗೆ. ಬಟ್ ಯಾವ ಕ್ಷಣದಲ್ಲಿ ಹನುಮಂತನ ಪರಿಚಯ ಅವಳಿಗಾಗತ್ತೆ, ಮತ್ತೆ ಎಲ್ಲವೂ ಅವಳಲ್ಲಿ ಗರಿಗೆದರಿ ಬಂದಿರುತ್ತೆ. ಈಗ ಎಲ್ಲ ವಿಚಾರ ತಿಳ್ಕೋಬೇಕು ಅನ್ನುವಂತಹ ಕಾತುರತೆ ಒಮ್ಮಿಂದೊಮ್ಮೆಗೆ ಅವಳಲ್ಲಿ ಬರ್ತಾ ಇದೆ. ಸೊ ಅನೇಕಗಳನ್ನು ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಸೀತೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾಳೆ. ಆ ಪ್ರಶ್ನೆಗಳಲ್ಲಿ ನಿಜವಾಗ್ಲೂ ಎಷ್ಟು ಒಳ್ಳೊಳ್ಳೆ ಪದಗಳನ್ನು ಬಳಸಿದಾಳೆ ಸೀತೆ ಕೇಳ್ತಾ ಇದ್ದಾಳೆ. ಸೀತೆ ಅವಳ ಪ್ರೌಢಿಮೆಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು. ಅವಳು ಕೇಳ್ತಾ ಇರುವಂತಹ ಪ್ರಶ್ನೆಯಲ್ಲಿ ಅವಳು ಉಪಯೋಗಿಸಿರುವಂತಹ ಪದಗಳನ್ನು ನಾವು ಗ್ರಹಿಸಿದಾಗ ಗೊತ್ತಾಗುತ್ತೆ ಅವಳಲ್ಲಿ ಎಷ್ಟು ದೊಡ್ಡ ಪ್ರೌಢಿಮೆ ಇತ್ತು. ಸಚ್ ಎ ಮೆಚ್ಯೂರ್ಡ್ ಲೇಡಿ. ಅವಳು ಹೇಳ್ತಾಳೆ, ಅನುಜ ಸಹಿತ ಸುಖ ಭವನ ಕರಾರಿ. ಹೇ ಹನುಮಂತ, ಪ್ಲೀಸ್ ಟೆಲ್ ಮೀ, ಅನುಜ ದಟ್ ಈಸ್ ಲಕ್ಷ್ಮಣ, ಹೌ ಈಸ್ ಲಕ್ಷ್ಮಣ ಅಲಾಂಗ್ ವಿತ್ ಶ್ರೀರಾಮ? ರಾಮನ ಜೊತೆನಲ್ಲೇ ಇರ್ತಾನವನು ಲಕ್ಷ್ಮಣ. ಸೊ ರಾಮನ ಜೊತೆನೇ ಇರುವಂತಹ ಲಕ್ಷ್ಮಣ ಹೇಗಿದ್ದಾನೆ? ಹೌ ಈಸ್ ಹಿ ನೌ? ದಿಸ್ ಇಸ್ ಅನುಜ ಸಹಿತ. ಸೀತಾದೇವಿಗೆ ಪ್ರಭು ಶ್ರೀರಾಮನ ಮೇಲೆ ಬಹಳ ಪ್ರೀತಿ. ಆದರೆ ಮೊದಲು ವಿಚಾರಿಸಿದ್ದು ಲಕ್ಷ್ಮಣನನ್ನ. ಅವಳು ರಾಮ ಹೇಗಿದ್ದಾನೆ ಅಂತ ಕೇಳ್ತಾ ಇಲ್ಲ ಇಲ್ಲಿ. ಅವಳಿಲ್ಲಿ ಹನುಮಂತನೊಂದಿಗೆ ನಾನು ತುಂಬ ನಿನ್ನ ಜೊತೆ ಮಾತನಾಡಬೇಕು, ಅನೇಕ ವಿಚಾರಗಳನ್ನು ನಾನು ತಿಳ್ಕೋಬೇಕು ಅನ್ನುವಂತಹದ್ದು ಅವಳ ಮನಸ್ಸಿಗೆ ಬಂದಾಗ ಅವಳು ಮೊದಲು ಪ್ರಶ್ನೆ ಮಾಡ್ತಾ ಇರುವಂತಹದ್ದು ರಾಮನ ಜೊತೆನಲ್ಲೇ ಇರುವಂತಹ ಲಕ್ಷ್ಮಣ, ಅನುಜ ಸಹಿತ. ಆ ಲಕ್ಷ್ಮಣ ಹೇಗಿದ್ದಾನೆ, ರಾಮ ಹೇಗಿದ್ದಾನೆ ಅಂತ ಅವಳು ಕೇಳಲೇ ಇಲ್ಲ. ಹೌ ಈಸ್ ಲಕ್ಷ್ಮಣ?
ಅಂಡ್ ಹೀ ಈಸ್ ವಿತ್ ಪ್ರಭು ಶ್ರೀರಾಮ. ಅವನು ಸದಾ ರಾಮನ ಜೊತೆನೇ ಇದ್ದಾನೆ ತಾನೆ. ಹೇಗಿದ್ದಾನೆ ಲಕ್ಷ್ಮಣ ಈಗ? ಸಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಶಿ ಟುಕ್ ಹಿಸ್ ನೇಮ್ ಫಸ್ಟ್. ಲಕ್ಷ್ಮಣ ಅವನ ಹೆಸರನ್ನು ಮೊದಲು ತಗೋತಾಳೆ. ಸೊ ಬಿಫೋರ್ ನೋಯಿಂಗ್ ಶ್ರೀರಾಮ ಶಿ ಈಸ್ ಎನ್ಕ್ವೈರಿಂಗ್ ಅಬೌಟ್ ಲಕ್ಷ್ಮಣ. ಸಿ ಇದಕ್ಕೆ ಕಾರಣ ಇದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಪಶ್ಚಾತ್ತಾಪ. ಅಲ್ಲಿ ಒಂದು ಪ್ರಸಂಗ, ಒಂದು ಘಟನೆ ನಡೆದು ಹೋಗಿದೆ. ಸೀತೆಯ ಅಪಹರಣಕ್ಕೆ ಮುಂಚೆ ಶ್ರೀರಾಮನನ್ನ ಮಾಯಾಜಿಂಕೆ ನೋಡ್ತಾಳೆ ಅವಳು. ಅದನ್ನು ಚಿನ್ನದ ಜಿಂಕೆ ಅಂತ ಕರೀತಾಳೆ ಅವಳು. ಆ ಜಿಂಕೆ ಮಾರೀಚ, ರಾಕ್ಷಸ. ಆ ಜಿಂಕೆಯ ರೂಪದಲ್ಲಿ ಬಂದು ಸೀತೆಯ ಎದುರುಗಡೆ ಕಾಣಿಸ್ಕೊಂಡಿರ್ತಾನೆ. ಚಿನ್ನದ ಜಿಂಕೆ ಅಂತ ಕಾಣ್ತಾ ಇದೆ. ಮಧ್ಯದಲ್ಲಿ ಆ ಬೆಳ್ಳಿಯ ಚುಕ್ಕಿಗಳು, ಜಿಂಕೆನಲ್ಲಿ ನಾವು ನೋಡ್ತೀವಲ್ಲ ಚುಕ್ಕಿಗಳು, ಇಟ್ ಈಸ್ ಸಿಲ್ವರ್ ಆ ಚುಕ್ಕಿಗಳು. ಮತ್ತು ಜಿಂಕೆ ಅದು ಬಂಗಾರ ವರ್ಣ. ಅಂಡ್ ಇನ್ನು ಆ ಜಿಂಕೆಯ ಕಣ್ಣುಗಳು ತಾವರೆ, ಅರಳಿದ ತಾವರೆಯಂತೆ ಬ್ರಾಡ್ ಐಸ್, ಫ್ರೆಶ್ ಲೋಟಸ್. ಸೊ ಇಂತಹ ಜಿಂಕೆಯನ್ನು ಅವಳು ನೋಡಿದಾಗ ಅದನ್ನು ಅವಳು ಚಿನ್ನದ ಜಿಂಕೆ ಅಂತಲೇ ಕರೀತಾಳೆ. ಅವಳು ರಾಮನ ಕೇಳ್ತಾಳೆ, ಆ ಚಿನ್ನದ ಜಿಂಕೆ ನನಗೆ ಬೇಕು, ಹೋಗು ಅದನ್ನು ತಗೊಂಬ. ಯಾಕೆಂತಂದರೆ ಅವರು 13 ವರ್ಷಗಳನ್ನು ಪೂರೈಸಿದ್ದಾರೆ ಕಾಡಿನಲ್ಲಿ. ಇನ್ನು 1 ವರ್ಷ ಆದ ನಂತರ ಅವರು ಅಯೋಧ್ಯೆಗೆ ಮರಳಬೇಕು. ಸೊ ಅಯೋಧ್ಯೆಗೆ ಹೋದ ನಂತರ ಕಾಡಿಂದ ನೀವೇನು ತಂದಿದ್ದೀರಿ ಅಂತ ಯಾರು ಕೇಳಿದಾಗ ನಾನು ಚಿನ್ನದ ಜಿಂಕೆಯನ್ನು ತೋರಿಸಬಹುದಲ್ಲ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಓ ಇಂಥ ಸಿಗ್ತಾ ನಿನಗೆ, ಅಂತಹ ಜಿಂಕೆ ಇಲ್ಲಿದೆ, ನನಗೆ ಅದು ಬೇಕು. ಇಲ್ಲಿ ಮೋಹ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಬಹಳ ಮನಸ್ಸನ್ನು ಆಕರ್ಷಿಸುವಂತಹ ಜಿಂಕೆ ಇರೋದು ಸಹಜ. ನಮ್ಮ ಮನಸ್ಸನ್ನು ಅಪಹರಿಸುವಂತಹ ಜಿಂಕೆಯನ್ನು ನಾವು ನೋಡ್ಬೋದು. ಆದರೆ ಚಿನ್ನದ ಜಿಂಕೆ ಅನ್ನುವಂತಹದ್ದು ಅಸಹಜ. ಅದು ಚಿನ್ನದ ಜಿಂಕೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸೀತೆ ಕೂಡ ಅದು ಚಿನ್ನದ ಜಿಂಕೆ ಅನ್ನುವಂತಹ ಮೋಹಕ್ಕೆ ಒಳಗಾಗ್ತಾಳೆ. ಮನಸ್ಸಿನ ಬಗ್ಗೆ ಹೇಳುವಂತಹದ್ದು. ಮನಸ್ಸು ಹೀಗೆ ಆ ಸತ್ಯವನ್ನ, ಮನಸ್ಸು ಯಾವಾಗಲೂ ಆ ಸತ್ಯದ ಪ್ಲಾಟ್ಫಾರ್ಮಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ನಿಂತಿರಬೇಕು. ಮನಸ್ಸು ಅದೆಲ್ಲೂ ಜಾರಬಾರ್ದು. ಮನಸ್ಸು ಜಾರ್ತು ಅಂತಂದರೆ ನೆಕ್ಸ್ಟ್ ಏನಾದರೂ ಒಂದು ಅನಾಹುತಕ್ಕೆ ಅವಕಾಶ ಕೊಟ್ಟ ಹಾಗೆ. ಎಕ್ಸಾಕ್ಟ್ಲಿ ಇಲ್ಲಿ ಎನಿಬಡಿ ಕ್ಯಾನ್ ಗೆಸ್ ದೇರ್ ಕೆನಾಟ್ ಬಿ ಎ ಚಿನ್ನದ ಜಿಂಕೆ. ಬಟ್ ಒಂದು ಸುಂದರವಾದ ಜಿಂಕೆಯನ್ನು ನೋಡಿ ಅದು ಚಿನ್ನದ ಜಿಂಕೆನೇ, ನನಗೆ ಅದೇ ಬೇಕು, ಅದನ್ನು ತಗೊಂಬ ಅಂತ ಹೇಳಿ ರಾಮನನ್ನ ಕಳಿಸ್ತಾಳೆ. ರಾಮ ಹೇಳ್ತಾನೆ, ಇದೆಲ್ಲ ಬೇಡ, ಇದೆಲ್ಲ ಈ ಥರ ಜಿಂಕೆ ಇರೋದಕ್ಕೆ ಸಾಧ್ಯವೇ ಇಲ್ಲ, ಇದೆಲ್ಲ ರಾಕ್ಷಸರ ಆಟ, ನಂಬ್ಕೋಬಾರದು. ಇಲ್ಲ, ನಂಗೆ ಬೇಕೇ ಬೇಕು, ನಾ ಇದುವರೆಗೂ ನಿನ್ನೇನಾರು ಕೇಳಿದ್ನ, ನನಗೆ ಬೇಕು. ಹಠ ಮಾಡ್ತಾಳೆ ಮಗುವಿನಂತೆ. ಆಗ ರಾಮನಿಗೆ ಗೊತ್ತು, ದೇರ್ ಈಸ್ ಸಮಥಿಂಗ್, ಏನೋ ಒಂದು, ಇಟ್ ಈಸ್ ನಾಟ್ ಸಹಜವಾಗಿಲ್ಲ ಸಿಚುಯೇಷನ್. ಸೊ ಅವನೇನು ಮಾಡ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ಯಾವುದೇ ಕಾರಣದಿಂದ ನಾನು ಹಿಂತಿರುಗಿ ಬರುವವರೆಗೆ ನೀನು ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ನೀನು ಇಲ್ಲಿಂದ ಹೋಗ್ಕೂಡುದು. ಸೊ ಲಕ್ಷ್ಮಣನಿಗೆ ಒಂದು ರೀತಿಯ ಆಜ್ಞೆ ಅದು, ಶ್ರೀರಾಮನ ಆಜ್ಞೆ ಅದು. ಇಟ್ ಈಸ್ ಆನ್ ಆರ್ಡರ್, ಯು ಶುಡ್ ನಾಟ್ ಲೀವ್ ದಿಸ್ ಪ್ಲೇಸ್. ನಾನು ಹೇಳೋವರೆಗೂ ನೀನು ಈ ಜಾಗ ಬಿಟ್ಟು ಕದಲಬಾರದು. ಇಲ್ಲಿ ಸೀತೆ ಒಬ್ಬಳೇ ಇರ್ತಾಳೆ ಆ್ಯಂಡ್ ನೀನು ಕಾವಲಿಗೆ ಇಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನೀನು ಈ ಜಾಗ ಬಿಟ್ಟು ಕದಲಬಾರದು. ಸೊ ಈ ರೀತಿ ಅವನು ಆರ್ಡರ್ ಇಶ್ಯೂ ಮಾಡಿಬಿಟ್ಟು ಆ ಜಿಂಕೆಯ ಬೇಟೆಗೆ ಹೋಗಿರ್ತಾನೆ ರಾಮ. ಬಿಕಾಸ್ ರಾಮ ನೋಸ್ ದೇರ್ ಕೆನಾಟ್ ಬಿ ಎ ಚಿನ್ನದ ಜಿಂಕೆ, ಬಟ್ ಇಟ್ ಈಸ್ ದಿ ಮೋಹ ಆಫ್ ದಿ ಸೀತೆ. ಅವಳು ಇಲ್ಲ, ಅದು ಚಿನ್ನದ ಜಿಂಕೆ, ನನಗೆ ಅದು ಬೇಕೇ ಬೇಕು. ಸೊ ರಾಮ ಆ ಚಿನ್ನದ ಜಿಂಕೆಯನ್ನು
ಬೇಟೆ ಆಡೋದಕ್ಕೆ ಹೋದಾಗ ಆ ಜಿಂಕೆ ಅವನನ್ನು ವಂಚಿಸಿ ದೂರಕ್ಕೆ ಓಡ್ತಾ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಜಿಂಕೆಯನ್ನು ರಾಮ ಹಿಡಿಯೋಕ್ಕಾಗ್ತಾ ಇಲ್ಲ. ಅವನು ಬಾಣವನ್ನು ತಗೊಂಡು ಬಿಲ್ಲಿಗೆ ಹೂಡಿ ಇನ್ನೇನು ಬಿಡಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲಿದ್ದ ಜಿಂಕೆ ಮತ್ತೊಂದು ಜಾಗಕ್ಕೆ ಹೊರಟೋಗಿರುತ್ತೆ. ಸೊ ಇನ್ನೊಂದು ಜಾಗದಲ್ಲಿ ಜಿಂಕೆಯನ್ನು ನೋಡ್ತಾನೆ. ಆ ಕಡೆ ಗುರಿ ಇಡೋಂತಹ ಸಮಯದಲ್ಲಿ ಅದು ಇನ್ನೊಂದು ಕಡೆ ಚಂಗಂತ ಹಾರಿರುತ್ತೆ. ಸೊ ರಾಮನನ್ನು ವಂಚಿಸಿ ರಾಮನನ್ನು ಕಾಡಿನಲ್ಲಿ ಬಹುದೂರಕ್ಕೆ ಕರ್ಕೊಂಬಂದ್ಬಿಟ್ಟಿರುತ್ತೆ. ರಾಮನಿಗೂ ಗೊತ್ತಾಗುತ್ತೆ, ನಾನು ಮನೆಯಿಂದ ತುಂಬ ದೂರ ಬಂದಿದ್ದೀನಿ, ಕುಟೀರದಿಂದ ನಾನು ತುಂಬ ದೂರಕ್ಕೆ ಬಂದ್ಬಿಟ್ಟಿದ್ದೀನಿ, ಮತ್ತೆ ಹಿಂತಿರುಗಬೇಕು ಅಂದರೆ ಸಾಕಷ್ಟು ಸಮಯ ಬೇಕು, ಅಷ್ಟು ದೂರಕ್ಕೆ ಬಂದ್ಬಿಟ್ಟಿದ್ದೀನಿ. ಇದೇನೋ ಪಿತೂರಿ, ಇದು ಸಾಮಾನ್ಯ ಅಲ್ಲ. ಯಾಕೆಂದರೆ ನನ್ನ ಕೈನಲ್ಲಿ ಒಂದು ಬೇಟೆ ತಪ್ಪಿಸ್ಕೊಳ್ಳೋದು ಅಂತಂದ್ರೆ ಏನರ್ಥ? ಈ ರೀತಿ ಎಂದೂ ಆಗಿಲ್ಲ, ಇವತ್ತು ಆಗ್ತಾ ಇದೆ ಅಂತಂದರೆ ಇಲ್ಲಿ ಏನೋ ಅನಾಹುತ ಆಗಬಹುದು. ಸೊ ಇನ್ನು ನನ್ನ ತಾಳ್ಮೆಯನ್ನು ಇದು ಪರೀಕ್ಷಿಸಬಾರ್ದು ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ಬಾಣವನ್ನು ತಗೊಂಡು ಆ ಜಿಂಕೆಯ ಮೇಲೆ ಬಲವಂತವಾಗಿ ಗುರಿ ಇಟ್ಟು ಬಾಣವನ್ನು ಬಿಡ್ತಾನೆ. ಅಲ್ಲಿವರೆಗೆ ಜೀವಂತವಾಗಿ ಆ ಜಿಂಕೆಯನ್ನು ಹಿಡಿದು ತರಬೇಕು, ಅದಕ್ಕೆ ನೋವು ಮಾಡಬಾರ್ದು, ಅದು ಸಿಕ್ಕಾಕೋಬೇಕು. ಈ ಪ್ರಯತ್ನದಲ್ಲಿ ಅದರ ಹಿಂದೆ ಓಡ್ತಾ ಇರ್ತಾನೆ. ಅಂದರೆ ಜಿಂಕೆ ಅವನನ್ನು ವಂಚಿಸಿ ಮುಂದಕ್ಕೆ ಹೋಗಿರುತ್ತೆ. ಸೊ ಮನೆಯಿಂದ ಬಹಳ ದೂರಕ್ಕೆ ಬಂದ್ಬಿಟ್ಟಿರ್ತಾರೆ. ಅವ್ರು ಹಿಂತಿರುಗಬೇಕು ಅಂತಂದ್ರೂ ಕೂಡ ಸಾಕಷ್ಟು ಸಮಯ ಬೇಕು. ಸೊ ಈ ಸಮಯದಲ್ಲಿ ರಾಮನಿಗೆ ಒಂದು ಅನಾಹುತದ ಸುಳಿವು ಗೊತ್ತಾಗಿ ಅವನು ಬಾಣವನ್ನು ಬಿಡ್ತಾನೆ. ಆಗ ಅದು ಆ ಜಿಂಕೆಯ ದೇಹವನ್ನು ಹೋಗಿ ನಾಟತ್ತೆ. ಆಗ ಆ ಜಿಂಕೆ ನಿಜ ರೂಪದಿಂದ ಅಂತಂದರೆ ರಾಕ್ಷಸ ರೂಪ ಮಾರೀಚ, ಅವನು ಆ ಬಾಣದ ಏಟಿಗೆ ತತ್ತರಿಸಿ ಹೋಗ್ತಾನೆ. ಈ ಹಿಂದೆನೇ ಮಾರೀಚನಿಗೆ ರಾಮನ ಬಾಣದ ರುಚಿ ಗೊತ್ತಾಗಿರುತ್ತೆ. ಪೂರ್ವವಾಗಿ ರಾವಣನಿಗೆ ಇವೆಲ್ಲವನ್ನು ಅವನು ಹೇಳಿರ್ತಾನೆ. ಬಟ್ ಇಲ್ಲಿ ಮಾರೀಚ ನಿಜ ರೂಪದಲ್ಲಿ ಪ್ರಕಟವಾಗಿ ಸಾಯುವುದಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಬಹಳ ಜೋರಾಗಿ ಕಿರುಚ್ತಾನೆ, ಹೋ ಲಕ್ಷ್ಮಣ, ಹೋ ಸೀತೆ. ಅವನು ಕಿರುಚಬೇಕಾದ್ರೆ ರಾಮನ ಧ್ವನಿಯನ್ನು ಅನುಕರಣೆ ಮಾಡಿರ್ತಾನೆ. ಲಕ್ಷ್ಮಣನಿಗೆ ಕೇಳುತ್ತೆ ಈ ಧ್ವನಿ, ಸೀತೆಗೂ ಕೇಳುತ್ತೆ. ಲಕ್ಷ್ಮಣ ಅಷ್ಟು ಗಮನ ಕೊಡಲಿಲ್ಲ. ಸೀತೆಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಇದು ರಾಮನ ಧ್ವನಿ, ರಾಮನಿಗೇನೋ ಅಪಾಯ ಆಗಿದೆ, ಅದಕ್ಕೆ ಅವನು ನಮ್ಮಿಬ್ಬರ ಹೆಸರು ಹಿಡಿದು ಕರೀತಾ ಇದ್ದಾನೆ, ಅವನಿಗೇನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹೇ ಲಕ್ಷ್ಮಣ, ಹೋಗು ಮೊದಲು ರಾಮ ಎಲ್ಲಿದ್ದಾನೆ ನೋಡಿ, ಅವನನ್ನು ಕರ್ಕೊಂಬ, ಅವನೇನೋ ಅಪಾಯಕ್ಕೆ ಸಿಲುಕಿದ್ದಾನೆ, ಅವನು ನನ್ನ ಹೆಸರು ಕರೆದಿದ್ದಾನೆ, ನಿನ್ನ ಹೆಸರು ಕೂಡ ಕೂಗಿದ್ದಾನೆ, ಅವನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ರಾಮ. ಲಕ್ಷ್ಮಣ ಹೇಳ್ತಾನೆ, ರಾಮನ ಧೈರ್ಯದಲ್ಲಿ ನೀವು ಎಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ತಪ್ಪು, ನೀವು ಈ ರೀತಿ ಯೋಚನೆ ಮಾಡ್ತಾ ಇರೋಂಥದ್ದು. ರಾಮನಿಗೆ ತೊಂದರೆ ಕೊಡೋದಕ್ಕೆ ಯಾರಿಗೆ ಸಾಧ್ಯ? ಈಸ್ ಅಜೇಯ, ಈಸ್ ಅ ಪರಾಕ್ರಮಿ, ಅವನು ಹೇಗೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋಕೆ ಸಾಧ್ಯ ಆಗುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ಅದರಿಂದ ಇಂತಹ ಯಾವ್ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನನಗೆ ರಾಮನ ಆಜ್ಞೆ ಆಗಿದೆ, ಈ ಜಾಗವನ್ನು ಬಿಟ್ಟು ಹೋಗಬಾರ್ದು ಅಂತ. ಆಗ ಸೀತೆ ಬಹಳ ಕಟುವಾದ ಮಾತುಗಳಿಂದ ಲಕ್ಷ್ಮಣನನ್ನು ನಿಂದಿಸ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೊಂದು ಭಾಗವೇ ಇದೆ. ಬಹಳ ನಿಂದನೆಯ ಮಾತುಗಳನ್ನು ಆಡ್ತಾಳೆ ಸೀತೆ ಲಕ್ಷ್ಮಣನಿಗೆ. ಆಗ ಲಕ್ಷ್ಮಣ ಆ ಮಾತುಗಳನ್ನು ಇಲ್ಲಿದ್ದಷ್ಟು ನಾನು ಇಂತಹ ಮಾತುಗಳನ್ನ ಕೇಳಿಸ್ಕೊಳ್ಳೇಬೇಕು, ಇಂತಹ ಮಾತುಗಳು ನನ್ನ ಕಿವಿಗೆ ಬೀಳ್ತಾ ಇದ್ದಿಲ್ಲ, ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಇಲ್ಲಿದ್ದರೆ ಕಂಟಿನ್ಯೂಸ್ ಆಗಿ ಇದೇ ಥರ ಅನೇಕ ರೀತಿಯ ಪದಗಳನ್ನು ಉಪಯೋಗಿಸಿ ನನ್ನನ್ನು ನಿಂದನೆ ಮಾಡ್ತಾನೆ ಇರ್ತಾಳೆ ಸೀತೆ. ಸೊ ಇಟ್ ಈಸ್ ಬೆಟರ್, ನಾನು ರಾಮನ ಹುಡುಕೊಂಡು ಅವನ ಜೊತೆ ವಾಪಸ್ ಬಂದ್ಬಿಡ್ತೀನಿ, ಇಲ್ಲಿ ಇರೋದು ಬೇಡ. ಇಲ್ಲಿ ಇದ್ದರೆ ಎಷ್ಟೊತ್ತಿರ್ತೀನಿ ಅಷ್ಟೊತ್ತು ಈ ಥರನೇ ಮಾತಾಡ್ತಾಳೆ, ಈ ನಿಂದನೆಯ ಮಾತುಗಳನ್ನು ಸಹಿಸೋ ಶಕ್ತಿ ನನಗಿಲ್ಲ. ಸೊ ಲಕ್ಷ್ಮಣ ವಿಧಿ ಇಲ್ಲದೆ ಸೀತೆಗೆ ಮತ್ತೆ ಅವನೊಂದು ಆಜ್ಞೆ ಮಾಡ್ತಾನೆ, ನಾನು ಹೋಗಿ ರಾಮನ ನೋಡ್ಬಿಟ್ಟು ಕರ್ಕೊಂಬರ್ತೀನಿ, ಬಟ್ ನಾನು ಇಲ್ಲಿ 3 ಗೆರೆ ಹಾಕ್ತೀನಿ, ಯಾವುದೇ ಕಾರಣದಿಂದ ನೀವು
ಮೂರು ಗೆರೆನಲ್ಲಿ ಯಾವ ಗೆರೆಯನ್ನು ನೀವು ದಾಟಕೂಡ್ದು. ಒಂದು ವೇಳೆ ವಿಧಿ ಇಲ್ಲದೆ ನೀವು ಮೊದಲನೇ ಗೆರೆಯನ್ನು ದಾಟಿದ್ರೂ ಓಕೆ, ಎರಡನೇ ಗೆರೆಯನ್ನು ದಾಟಿದ್ರೂ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಈ ಮೂರನೇ ಗೆರೆಯನ್ನು ನೀವು ದಾಟಲೇಬಾರ್ದು. ಹೀಗೆ ಲಕ್ಷ್ಮಣ ಅಲ್ಲಿ ಮೂರು ಗೆರೆಯನ್ನು ಎಳೆದು, ನೀ ಯಾವುದೇ ಕಾರಣಕ್ಕೂ ನೀವು ಈ ಗೆರೆ ದಾಟಿ ಈ ಕುಟೀರದಿಂದ ಹೊರಗಡೆ ಹೋಗಬಾರ್ದು, ನಾವು ಬರೋವರೆಗೂ ನೀವು ಒಳಗಡೆನೇ ಇರಬೇಕು. ಇನ್ಫ್ಯಾಕ್ಟ್ ಇಟ್ ಈಸ್ ಕಾಲ್ಡ್ ಲಕ್ಷ್ಮಣ ರೇಖೆ. ಸೊ ಇಲ್ಲಿ ಲಕ್ಷ್ಮಣ ಹೀಗೆ ಮೂರು ರೇಖೆಯನ್ನು ಎಳೆದು ಸೀತೆಗೆ ಕೂಡ ಎಲ್ಲವನ್ನು ತಿಳಿಸಿ ರಾಮನ ಹುಡುಕೊಂಡು ಅವನು ಹೊರಟು ಬಿಡ್ತಾನೆ. ಸೊ ಕುಟೀರದಲ್ಲಿ ಸೀತೆ ಒಬ್ಬಳೇ ಉಳ್ಕೋತಾಳೆ. ಸೊ ಲಕ್ಷ್ಮಣ ರಾಮನನ್ನು ಹುಡುಕೊಂಡು ಹೋಗ್ತಾನೆ. ಕುಟೀರದಲ್ಲಿ ನಾವು ಸೀತೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಟ್ಸ್ ಆಲ್ ರಾವಣಾಸ್ ಪ್ಲ್ಯಾನ್. ಅವನು ಹೇಳಿರ್ತಾನೆ ಮಾರೀಚನಿಗೆ, ನೀನು ತುಂಬ ದೂರಕ್ಕೆ ಕರ್ಕೊಂಡು ಹೋಗು. ಮತ್ತು ರಾಮಂಗೆ ಕೊನೆಗೆ ಕೋಪ ಬಂದು ಬಾಣ ಪ್ರಯೋಗ ಮಾಡ್ತಾನೆ. ನೀನು ಸಾಯುವಂತಹ ಸಮಯದಲ್ಲಿ ಅವನ ಧ್ವನಿಯನ್ನು ನೀನು ಅನುಕರಣೆ ಮಾಡಿ ಹೋ ಲಕ್ಷ್ಮಣ ಹೋ ಸೀತೆ ಅಂತ ನೀನು ಕೂಗಬೇಕು. ಅದು ಅವರಿಬ್ರಿಗೂ ಕೇಳಿಸ್ಬೇಕು. ಆ ರೀತಿ ಗಟ್ಟಿಯಾಗಿ ನೀನು ಕೂಗಬೇಕು. ಕೇಳಿಸ್ಕೊಂಡಾಗ ಅವರಿಬ್ರಿಗೂ ಹೆದರಿಕೆ ಆಗಬೇಕು. ಆಗ ಸೀತೆ ಲಕ್ಷ್ಮಣನ ಕಳಿಸ್ತಾಳೆ, ಹೋಗು ರಾಮ ಏನೋ ಅಪಾಯದಲ್ಲಿದ್ದಾನೆ, ಹೋಗಿ ಕರ್ಕೊಂಬ ನೋಡ್ಕೊಂಬ ಅಂತ ಲಕ್ಷ್ಮಣನ ಕಳಿಸ್ತಾಳೆ. ಲಕ್ಷ್ಮಣ ಬಂದ್ಬಿಡ್ತಾನೆ. ಆಗ ಸೀತೆ ಹತ್ರ ಯಾರೂ ಇರೋದಿಲ್ಲ, ಅವಳು ಒಬ್ಬಂಟಿಯಾಗಿ ಕುಟೀರದಲ್ಲಿ ಇರ್ತಾಳೆ. ಆ ಸಮಯದಲ್ಲಿ ನಾನು ಹೋಗಿ ಸೀತೆಯನ್ನು ಅಪಹರಣವನ್ನು ನಾನು ಮಾಡ್ತೀನಿ. ಸಿ ಇಟ್ಸ್ ಆಲ್ ಪ್ರೀ ಪ್ಲ್ಯಾಂಡ್. ಇಟ್ಸ್ ಆಲ್ ಪ್ರೀ ಪ್ಲ್ಯಾಂಡ್. ಸೊ ಲಕ್ಷ್ಮಣನ ಮಾತುಗಳನ್ನು ಧಿಕ್ಕರಿಸಿ ರಾವಣ ಬಂದಾಗ ಅವಳಿಗೆ ರಾವಣನ ಒಬ್ಬ ಸನ್ಯಾಸಿ ಅಂತ ತಿಳ್ಕೊಂಡು ಅವನಿಗೆ ಭಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಆ ಗೆರೆಯನ್ನು ದಾಟಿ ಕುಟೀರದಿಂದ ಈಚೆ ಬಂದಾಗ ಸೀತೆಯ ಅಪಹರಣ ಆಗುತ್ತೆ. ಸೊ ಅದೆಲ್ಲ ನೆನಪು ಮಾಡ್ಕೋತಾಳೆ ಈಗ. ಸೊ ಇಲ್ಲಿವರೆಗೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಅವಳು ಹನುಮಂತನಿಗೆ ಹೇಳ್ತಾಳೆ, ನೀನು ಎಂಥ ಒಳ್ಳೆಯ ಸಮಯದಲ್ಲಿ ಬಂದು ವಿರಹದ ಸಮುದ್ರದಲ್ಲಿ ಮುಳುಗ್ತಾ ಇರೋವಂಥವನಿಗೆ ಆಶ್ರಯ ಕೊಡೋ ಹಾಗಾಯಿತು. ನಾನು ನಿನ್ನನ್ನು ನೋಡಿ ನನ್ನನ್ನು ರಕ್ಷಿಸುವ ದೋಣಿ ಅಂತ ನೀನು ನನಗೆ ಕಾಣ್ತಾ ಇದ್ದೀನಿ ಅಂತ ಹನುಮಂತನನ್ನು ನೋಡಿದಾಗ ಅವಳು ಹೇಳ್ತಾ ಇದ್ದಾಳೆ. ಮತ್ತು ಈಗ ಹವ್ಯಸ್ ಲಕ್ಷ್ಮಣ ಅಂತ ಕೇಳ್ತಾ ಇರುವ ಹಿಂದೆ ದಿಸ್ ಪಶ್ಚಾತ್ತಾಪ, ಲಕ್ಷ್ಮಣನ ಮಾತನ್ನು ಧಿಕ್ಕರಿಸಿದ್ದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಅನುಭವಿಸ್ಬೇಕಾಯಿತು, ನಾನು ಲಕ್ಷ್ಮಣನ ಮಾತನ್ನು ಕೇಳಬೇಕಾಗಿತ್ತು. ಅಂತಹ ಲಕ್ಷ್ಮಣ ಹೌ ಈಸ್ ಹಿ, ಹೇಗಿದ್ದಾನೆ, ಹೌ ಈಸ್ ಲಕ್ಷ್ಮಣ. ಸೊ ಇಟ್ಸ್ ಅ ವಂಡರ್ಫುಲ್ ಪ್ರಸಂಗ. ಸೊ ಅದನ್ನು ಅವಳ ನೆನಪಿಗೆ ಬಂದು ಈಗ ಆ ಗಿಲ್ಟ್ ಫೀಲಿಂಗು ಅವಳನ್ನ ಕಾಡಿರುತ್ತೆ. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಅವತ್ತು ನಾನು ಲಕ್ಷ್ಮಣ ಹೇಳಿದ ಮಾತುಗಳನ್ನು ಕೇಳಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅಥವಾ ನಾನು ಲಕ್ಷ್ಮಣನ ಅಷ್ಟೊಂದು ನಿಂದನೆಯ ಮಾತುಗಳನ್ನು ಆಡದೆ ಹೋಗಿದ್ದಿದ್ರೆ ರಾಮ ಹಿಂತಿರುಗಿ ಬರ್ತಾ ಇದ್ದ, ಲಕ್ಷ್ಮಣ ನನ್ನ ಜೊತೆನಲ್ಲೇ ಇರ್ತಾ ಇದ್ದ. ಲಕ್ಷ್ಮಣ ಇದ್ದಾಗ ರಾವಣ ಇಲ್ಲಿ ನನ್ನ ಹತ್ರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಾನು ಲಕ್ಷ್ಮಣನ ಮಾತು ಕೇಳಬೇಕಾಗಿತ್ತು. ಅವತ್ತು ನಾನು ಆ ಮಾತುಗಳನ್ನು ಧಿಕ್ಕರಿಸಿದ್ದು ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗೋಯಿತು. ಸೊ ಅವಳಿಗೆ ಒಂದು ರೀತಿಯ ಪಶ್ಚಾತ್ತಾಪ, ನಾನು ಲಕ್ಷ್ಮಣನ ಮಾತುಗಳನ್ನು ಧಿಕ್ಕರಿಸಿದೆ, ಅವನ ಮನಸ್ಸು ನೋಯಿಸಿದೆ. ಸೊ ಇದೆಲ್ಲ ಅವಳ ನೆನಪಿಗೆ ಬರುತ್ತೆ, ಸೀತೆಯ ನೆನಪಿಗೆ ಬರುತ್ತೆ. ಸೊ ಅದರಿಂದ ಹನುಮಂತನಲ್ಲಿ ಅವಳು ಮೊದಲನೇ ಪ್ರಶ್ನೆ ಮಾಡಿದ್ದೆ, ಅನುಜ ಸಹಿತ ರಾಮನ ಜೊತೆನೇ ಇರುವಂತಹ ಲಕ್ಷ್ಮಣ ಹೌವೀಸ್ ಹಿ, ಹೌವೀಸ್ ಲಕ್ಷ್ಮಣ ಅಂತಲೇ ಕೇಳ್ತಾಳೆ. ಸೊ ರಾಮನನ್ನು ಅವಳು ವಿಚಾರಿಸ್ಕೋತಾ ಇಲ್ಲ. ರಾಮನ ಜೊತೆ ಇದ್ದಂತಹ ಲಕ್ಷ್ಮಣ ಅವನು ಈಗ ಹೇಗಿದ್ದಾನೆ, ಹೌವೀಸ್ ಲಕ್ಷ್ಮಣ. ಸೊ ಲಕ್ಷ್ಮಣನ ಕುಶಲವನ್ನು ಅವಳಿಲ್ಲಿ ವಿಚಾರಿಸ್ತಾ ಇದ್ದಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಪ್ರಸಂಗ ಇದೆ. ಯಾಕೆ ಅವಳು ರಾವಣನನ್ನು ಲಕ್ಷ್ಮಣನನ್ನು ನಿಂದಿಸ್ತಾಳೆ. ಲಕ್ಷ್ಮಣನ ಒಂದು ಪ್ಯೂರಿಟಿ ಈಸ್ ಅಗೇನ್ ವೆಲ್ ಎಕ್ಸ್ಪ್ಲೈನ್ಡ್ ಇನ್ ವಾಲ್ಮೀಕಿ ರಾಮಾಯಣ. ರಾಮ ಲಕ್ಷ್ಮಣರಿಗೆ ಹನುಮಂತನ ಮೂಲಕ ಸುಗ್ರೀವನ ಪರಿಚಯ ಆಗುತ್ತೆ. ಆ ಪರಿಚಯ ಆದಾಗ ಅದು ಸ್ನೇಹವಾಗಿ ಬದಲಾಗುತ್ತೆ. ಒಬ್ರಿಗೊಬ್ರಿಗೆ ಸ್ನೇಹ ಸಲುಗೆ ಹೆಚ್ಚಾದಾಗ
ಅವರಿಬ್ಬರು ಸೀತೆಯನ್ನು ಹುಡುಕ್ತಾ ಇರುವಂತಹದ್ದು ಲಕ್ಷ್ಮಣನಿಗೆ ಗೊತ್ತಾಗುತ್ತೆ. ರಾಮ ಲಕ್ಷ್ಮಣ ಇಲ್ಲಿವರೆಗೆ ಯಾಕೆ ಬಂದಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಸೀತೆಯನ್ನು ಹುಡುಕ್ತಾ ಇದ್ದಾರೆ, ಇದೆಲ್ಲ ಸಕಲವೂ ಸುಗ್ರೀವನಿಗೆ ಗೊತ್ತಾಗುತ್ತೆ. ಆಗ ಸುಗ್ರೀವ ಏನು ಮಾಡ್ತಾನೆ, ಮನೆ ಒಳಗಡೆ ಇಟ್ಟಿರುವಂತಹ ಕೆಲವು ಆಭರಣಗಳನ್ನು ತಂದು ರಾಮನಿಗೆ ತೋರಿಸ್ತಾನೆ. ಈ ಆಭರಣಗಳನ್ನು ಸ್ವತಃ ಸೀತೆ ಒಂದು ಬಟ್ಟೆಯಲ್ಲಿ ಸುತ್ತಿ ಕೆಳಗಡೆ ಎಸೆದಿರ್ತಾಳೆ. ಆ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡ್ತಾ ಇರ್ತಾನೆ. ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮೇಲುಗಡೆಯಿಂದ ಸೀತೆ ಈ ಒಂದು ಆಭರಣದ ಗಂಟನ್ನು ಡ್ರಾಪ್ ಮಾಡಿರ್ತಾಳೆ. ಅವಳು ಕೆಳಗಡೆ ನೋಡಿದಾಗ ಅಲ್ಲಿ ಒಂದು ವಾನರರ ಗುಂಪು ಇರುತ್ತೆ, ಆದರೆ ಅಲ್ಲಿ ಇರೋರು ಯಾರು ಅನ್ನೋದು ಸೀತೆಗೆ ಗೊತ್ತಿಲ್ಲ. ಬಟ್ ಯಾರೇ ಆಗಲಿ ಅವರುಗಳ ಕಣ್ಣಿಗೆ ಈ ಒಂದು ಆಭರಣದ ಗಂಟು ಸಿಕ್ಕಿದ್ರೆ ಮುಂದೆ ಇದೇ ಮಾರ್ಗವಾಗಿ ರಾಮ ಲಕ್ಷ್ಮಣ ಏನಾದರೂ ಏನನ್ನು ಹುಡುಕೊಂಡು ಬರುವಂತಹ ಸಂದರ್ಭದಲ್ಲಿ ಇವೆಲ್ಲ ಅವರಿಗೆ ಒಂದು ಸುಳಿವುಗಳು, ಸೊ ಇಂಡಿಕೇಟರ್ಸ್, ಏನಾದ್ರು ಒಂದು ಸೂಚನೆ ಒಂದು ಸಿಗಬಹುದು. ಅದರಿಂದ ಅಂತ ತಿಳ್ಕೊಂಡು ಅವಳು ಆ ರೀತಿ ಡ್ರಾಪ್ ಮಾಡಿರ್ತಾಳೆ ಆಭರಣಗಳನ್ನು. ಸೊ ಅದು ಸುಗ್ರೀವನಿಗೆ ಸಿಕ್ಕಿರುತ್ತೆ. ಈಗ ರಾಮ ಲಕ್ಷ್ಮಣ ಹುಡುಕ್ತಾ ಇರುವಂತಹದ್ದು ಸೀತೆ ಅಂತ ಗೊತ್ತಾದಾಗ ಆ ಆಭರಣದ ಗಂಟನ್ನು ತಂದು ರಾಮನಿಗೆ ತೋರಿಸ್ತಾನೆ. ತೋರಿಸ್ಬಿಟ್ಟು, ನೋಡು ಈ ಆಭರಣಗಳೇನಾದರೂ ಸೀತೆಗೆ ಸೇರಿರುವಂತಹದ್ದ ಅಂತ ಹೇಳಿ ಆ ಗಂಟನ್ನು ಬಿಚ್ಚಿ ಓಪನ್ ಮಾಡಿ ತೋರಿಸಿದಾಗ ರಾಮ ಏನು ಮಾಡ್ತಾನೆ, ಲಕ್ಷ್ಮಣನ ಕರೀತಾನೆ. ಹೇ ಲಕ್ಷ್ಮಣ ಬಾ ಇಲ್ಲಿ ನೋಡು, ಇಲ್ಲಿ ಎಷ್ಟೊಂದು ಆಭರಣಗಳಿದೆಯಲ್ಲ, ಇದೆಲ್ಲ ಸೀತೆದೆ ಅಲ್ವಾ, ನನಗೇನು ಹಾಗೆ ಅಂತ ಅನ್ನಿಸ್ತಾ ಇದೆ, ನೀವು ಒಂದ್ಸಲಿ ಕನ್ಫರ್ಮ್ ಮಾಡು, ಇದೆಲ್ಲ ಆಲ್ ದಿಸ್ ಬಿಲಾಂಗ್ಸ್ ಟು ಸೀತೆ ಅಲ್ವಾ, ಹೌದಾ, ನೋಡ್ಬಿಟ್ಟು ಹೇಳು. ಆಗ ಲಕ್ಷ್ಮಣ ಅಂತಾನೆ, ಇಲ್ಲಿ ಅನೇಕ ಆಭರಣಗಳಿದೆ, ಈ ಗಂಟಲ್ಲಿ ಅನೇಕ ಆಭರಣಗಳಿದೆ, ಬಟ್ ಆ ಅನೇಕ ಆಭರಣಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆದರೆ ಇಲ್ಲಿದೆಯಲ್ಲ ಕಾಲ್ಗೆಜ್ಜೆ, ದಿಸ್ ಕಾಲ್ಗೆಜ್ಜೆ ಬಿಲಾಂಗ್ಸ್ ಟು ಸೀತೆ. ಯಾಕೆ ಈ ಮಾತನ್ನ ಹೇಳ್ತಾನೆ ಅಂತಂದರೆ, ಅವನು ಎಂದೂ ಕೂಡ ಸೀತೆಯನ್ನು ತಲೆ ಎತ್ತಿ ನೋಡಿಲ್ಲ. ಕೇವಲ ಅವಳ ಪಾದಗಳಿಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಅವಳ ಪಾದಗಳನ್ನು ನೋಡಿ ಅವಳ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಸೊ ಪ್ರತಿನಿತ್ಯ ಲಕ್ಷ್ಮಣ ಸೀತೆಯ ಕಾಲುಗಳಿಗೆ ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಸೀತೆಯ ಕಾಲ್ಗೆಜ್ಜೆ ಕಂಡಿರುತ್ತೆ. ಅದನ್ನು ನೆನಪು ಮಾಡಿ ಇಲ್ಲಿ ಈ ದಿಸ್ ಕಾಲ್ಗೆಜ್ಜೆ ಬಿಲಾಂಗ್ಸ್ ಟು ಸೀತೆ. ಬಟ್ ಬೇರೆ ಏನೇನು ಆಭರಣಗಳನ್ನ ಹಾಕೊಂಡಿದ್ಲು, ಸರ, ನೆಕ್ಲೇಸು ಇತ್ಯಾದಿಗಳು ಅವಳೇನು ತೊಟ್ಟಿದ್ಲು, ನಾನು ಯಾಕೆಂದರೆ ಯಾವತ್ತೂ ಕೂಡ ನಾನು ಸೀತೆಯನ್ನು ತಲೆ ಎತ್ತಿ ನಾನು ನೋಡಲೇ ಇಲ್ಲ, ಅದರಿಂದ ನನಗೆ ಅದನ್ನು ಗುರುತಿಸೋಕ್ಕಾಗೋದೇ ಇಲ್ಲ. ಸಿ, ದಿಸ್ ಈಸ್ ದಿ ಪ್ಯೂರಿಟಿ ಆಫ್ ಲಕ್ಷ್ಮಣ. ಇಟ್ ಈಸ್ ವಂಡರ್ಫುಲಿ ಎಕ್ಸ್ಪ್ಲೈನ್ಡ್ ಇನ್ ವಾಲ್ಮೀಕಿ ರಾಮಾಯಣ. ಸಚ್ ಎ ಪ್ಯೂರ್ ಹಾರ್ಟೆಡ್ ಫೆಲೋ ಲಕ್ಷ್ಮಣ. ಅವನು ಹೇಳ್ತಾನೆ, ನನಗೆ ಬೇರೆ ಆಭರಣಗಳ ಬಗ್ಗೆ ನನಗೇನೊಂದೂ ಗೊತ್ತಿಲ್ಲ, ಬಟ್ ಈ ಕಾಲ್ಗೆಜ್ಜೆಯನ್ನು ನೋಡಿದಾಗ ನಾನು ಖಂಡಿತವಾಗಿ ಹೇಳ್ತೀನಿ, ಇಟ್ ಬಿಲಾಂಗ್ಸ್ ಟು ಸೀತಾಮಾತೆ. ಈ ಕಾಲ್ಗೆಜ್ಜೆ ಸೀತಾಮಾತೆದೆ, ಅಮ್ಮ ಸೀತೆದೇ ಇದು, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಹ್ಯಾವ್ ಸೀನ್ ದಿಸ್. ಪ್ರತಿನಿತ್ಯ ನಾನು ಅವಳ ಕಾಲಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಾನು ಈ ಗೆಜ್ಜೆಗಳನ್ನು ನೋಡಿದ್ದೀನಿ, ಆದ್ದರಿಂದ ಇಟ್ ಬಿಲಾಂಗ್ಸ್ ಟು ಸೀತೆ. ದಿಸ್ ಈಸ್ ದಿ ಪ್ಯೂರಿಟಿ ಆಫ್ ಲಕ್ಷ್ಮಣ. ಸೊ ಉಳಿದ ಆಭರಣಗಳ ಬಗ್ಗೆ ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ. ಅವಳು ಏನು ಹಾಕೋತಾ ಇದ್ಲು, ಏನೇನಿತ್ತು ಅವಳ ಹತ್ರ, ಐ ಡು ನಾಟ್ ನೋ, ಐ ಹ್ಯಾವ್ ನೋ ಐಡಿಯಾ. ದಟ್ ಮೀನ್ಸ್ ನಾನು ಎಂದೂ ಕೂಡ ಸೀತೆಯನ್ನು ತಲೆ ಎತ್ತಿ ನೋಡಲೇ ಇಲ್ಲ, ಇಲ್ಲಿವರೆಗೆ ನಾನು ನೋಡಿಲ್ಲ. ಪ್ರತಿದಿನ ಅವಳಿಗೆ ನಾನು ಬಹಳ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಅವಳ ಕಾಲುಗಳನ್ನು ಬಳಿ ತಲೆ ಇಟ್ಟು ಗೌರವದಿಂದ ಅವಳಿಗೆ ನಮಸ್ಕಾರ ಮಾಡ್ತಾ ಇದ್ದಿದ್ದರಿಂದ ನನ್ನ ಕಣ್ಣಿಗೆ ಗೆಜ್ಜೆಗಳು ಮಾತ್ರ ಕಾಣ್ತಾ ಇತ್ತು. ಆದುದರಿಂದ ಈ ಗೆಜ್ಜೆಗಳು ಸೀತಾಮಾತೆಗೆ ಸೇರಿದ್ದಾಗಿದೆ. ಉಳಿದ ಆಭರಣಗಳು ಐ ಹ್ಯಾವ್ ನೋ ಐಡಿಯಾ. ಸಿ, ಲಕ್ಷ್ಮಣ ಇಸ್ ಸೋ ಪ್ಯೂರ್ ಅನ್ನುವಂಥದ್ದು ಈ ಒಂದು ಪ್ರಸಂಗ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅಲ್ಲಿ ಬಹಳ ಚೆನ್ನಾಗಿ ಇಟ್ ಈಸ್ ವೆಲ್ ಎಕ್ಸ್ಪ್ಲೈನ್ಡ್. ಬಟ್ ತುಳಸಿ ರಾಮಾಯಣದಲ್ಲಿ ಇದರ ಬಗ್ಗೆ ಇಂತಹ ವರ್ಣನೆ ಇಲ್ಲ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರ ರಾಮಚರಿತ ಮಾನಸ ಈಸ್ ಟೋಟಲಿ ಡೆಡಿಕೇಟೆಡ್ ಫಾರ್ ಭಕ್ತಿ, ದಟ್ಸ್ ಆಲ್. ಪ್ರಸಂಗಗಳ ಬಗ್ಗೆ ಅವರು ಎಂದೂ ತಲೆ ಕೆಡಿಸ್ಕೊಂಡಿಲ್ಲ, ಓನ್ಲಿ ಭಕ್ತಿ, ಪ್ಯೂರ್ ಭಕ್ತಿ. ಸೊ ಈ ಸೀತೆಗೆ ಈಗ ಲಕ್ಷ್ಮಣನ ಬಗ್ಗೆ ಹೀಗೆ ಪ್ರೀತಿಯ ಅನುಕಂಪ ಉಂಟಾಗಿದೆ. ಅದರಿಂದ ಮೊದಲು ಅವಳು ಹನುಮಂತನ, ನಾನು ನಿನ್ನ ಜೊತೆ ಸ್ವಲ್ಪ ವಿಚಾರಗಳನ್ನು ಮಾತನಾಡಬೇಕು, ಬಾಯಲ್ಲಿ ಕೂತ್ಕೋ, ಸೊ ನಾನು ನಿನ್ನ ಜೊತೆ ಮಾತನಾಡುವಂತಹದ್ದು ತುಂಬ ಇದೆ, ಸೊ ಅನೇಕ ವಿಚಾರಗಳು ಐ ಹ್ಯಾವ್ ಟು ಡಿಸ್ಕಸ್
ಸೊ ಆ ಅನೇಕ ವಿಚಾರಗಳಲ್ಲಿ ಮೊಟ್ಟ ಮೊದಲನೆಯ ವಿಚಾರನೇ ಹೌ ಈಸ್ ಲಕ್ಷ್ಮಣ. ಸೊ ಲಕ್ಷ್ಮಣ ಹೇಗಿದ್ದಾನೆ, ಅವನ ಕುಶಲವನ್ನ ಕುರಿತು ಅವಳು ಕೇಳ್ತಾ ಇದ್ದಾಳೆ. ಅಬಕಹು, ಈಗ ಹೇಳು. ಅಬಕಹು ಕುಶಲಜ ಏ ಬಲಹಾರಿ ಅನುಜ ಸಹಿತ ಸುಖಭವನ ಕರಾರಿ. ಲಕ್ಷ್ಮಣ, ಸೊ ಹೇಗಿದ್ದಾನೆ ಲಕ್ಷ್ಮಣ? ಲಕ್ಷ್ಮಣ ಕನ್ಸಿಡರ್ಡ್ ಸೀತೆ ಆಸ್ ಹಿಸ್ ಮದರ್. ಅಂತಹ ಲಕ್ಷ್ಮಣ, ನನ್ನನ್ನು ಸದಾ ಕೂಡ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದಂತಹ ಲಕ್ಷ್ಮಣ, ಅಂತಹ ಲಕ್ಷ್ಮಣನಿಗೆ ಕಟುವಾದ ನುಡಿಗಳಿಂದ ಅವನ ನಿಂದನೆಯನ್ನು ಮಾಡಿರ್ತಾಳೆ. ಈಗ ಅವೆಲ್ಲ ನೆನಪಿಗೆ ಬಂದು ಅವನ ಕುಶಲವನ್ನು ತಿಳ್ಕೋಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನನಗೆ ಟೆಲ್ ಮಿ ಅಬೌಟ್ ಲಕ್ಷ್ಮಣ, ಹೌ ಈಸ್ ಹಿ. ಹೇ ಹನುಮಾನ್ ಜಿ, ಪ್ಲೀಸ್ ಟೆಲ್ ಮಿ ನೌ ಹೌ ಈಸ್ ಲಕ್ಷ್ಮಣ ಆ್ಯಂಡ್ ಹೌ ಈಸ್ ರಾಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.